ಆತ್ಮೀಯ ಜನಕನ್ನಡ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಮಾಧ್ಯಮ ತಂಡದ ವತಿಯಿಂದ ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ಲಿಂಗರಾಜ್ ಧಾರವಾಡ ಶೆಟ್ಟರ್ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆಕ್ಟ್ ಸ್ಟೀರಿಂಗ್ ಕನ್ಸಾರ್ಟಿಯಂ ಮತ್ತು ಹುಬ್ಬಳ್ಳಿ ಧಾರವಾಡ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಹುಬ್ಬಳ್ಳಿಯ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸಭಾಭವನದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ವಿಕಸಿತ ಭಾರತದಲ್ಲಿ ಸಿವಿಲ್ ಇಂಜಿನಿಯರ್ಗಳ ಪಾತ್ರ ಮತ್ತು ರಾಷ್ಟ್ರೀಯ ಕಟ್ಟಡ ಸಂಹಿತೆ ಅಥವಾ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಮತ್ತು ವೃತ್ತಿಪರ ಇಂಜಿನಿಯರ್ಗಳ ಮಸೂದೆ 2025 ಅಥವಾ ಪ್ರೊಫೆಷನಲ್ ಇಂಜಿನಿಯರ್ಸ್ ಡ್ರಾಫ್ಟ್ ಬಿಲ್ 2025 ಎಂಬ ವಿಷಯದ ಕುರಿತು ಚಿಂತನ ಮಂಥನ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸಲಾದ ಕುರಿತು ವಿಸ್ತೃತವಾದ ಸಚಿತ್ರ ವರದಿಗೆ ಸ್ವಾಗತ ಮಾಡುತ್ತೇವೆ. ಹುಬ್ಬಳ್ಳಿ ಧಾರವಾಡ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಅಭಿಪ್ರಾಯದಂತೆ ಇತ್ತೀಚೆಗೆ ಅಖಿಲ ಭಾರತ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಪರವಾದ ತೀವ್ರವಾದ ಒತ್ತಡದಿಂದ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಕಾರ್ಯವ್ಯಾಪ್ತಿಯನ್ನು ಮೊಟಕುಗೊಳಿಸಿ ಆರ್ಕಿಟೆಕ್ಟ್ಗಳಿಗೆ ಸುಪ್ರೀಂ ಪವರ್ ಒದಗಿಸುವ ಕಾನೂನಿನ ನಿಯಮಗಳನ್ನು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನಲ್ಲಿ ಸೇರಿಸುವ ಕಾನೂನಿನ ತಿದ್ದುಪಡಿಯ ಪ್ರಕ್ರಿಯೆ ಅಂತಿಮ ಘಟ್ಟದಲ್ಲಿದೆ. ಹೀಗಾಗಿ ಒಂದು ವೇಳೆ ತಿದ್ದುಪಡಿಯಾಗಿ ಬಿಟ್ಟರೆ ಸಿವಿಲ್ ಇಂಜಿನಿಯರ್ಸ್ಗಳ ಕಾರ್ಯವ್ಯಾಪ್ತಿ ಮೊಟಕುಗೊಳ್ಳುವ ಆತಂಕವಿದೆ. ಭಾರತದಾದ್ಯಂತ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಸಿವಿಲ್ ಕಟ್ಟಡಗಳ ಪ್ರಾಜೆಕ್ಟ್ಗಳನ್ನು ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ಪೂರ್ಣಗೊಳಿಸುವ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಈ ಪರಿವರ್ತಿತ ಕಾನೂನು ಮರಣ ಶಾಸನವಾಗಿ ಪರಿಣಮಿಸಲಿದೆ. ಆದ್ದರಿಂದ ಈಗಾಗಲೇ ತಿಳಿಸಿದ ಸದರಿ ಕಾನೂನಿಗೆ ತಿದ್ದುಪಡಿ ಆಗದಿರಲಿ ಎಂಬ ಸದುದ್ದೇಶದಿಂದ ನಮ್ಮ ಧಾರವಾಡ ಜಿಲ್ಲೆ ಸಂಸದೀಯ ಮತಕ್ಷೇತ್ರದ ಜನಪ್ರಿಯ ಸಂಸದರಾದ ಮತ್ತು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಉಪಸ್ಥಿತಿಯಲ್ಲಿ ಸಂವಾದ ಚರ್ಚೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವುದನ್ನು ಹುಬ್ಬಳ್ಳಿ ಧಾರವಾಡ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಪ್ರಕಟಣೆಗೆ ತಿಳಿಸಿರುತ್ತದೆ. ಈ ಸಂವಾದ ಚರ್ಚೆ ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ಶ್ರೀಕಾಂತ್ ಚನ್ನಾಳ್ ಅಧ್ಯಕ್ಷರು, ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೌನ್ಸಿಲ್ ಮೆಂಬರ್ಗಳಾದ ಶ್ರೀ ಜಗದೀಶ್ ನಂದಿ, ಶ್ರೀ ಅರವಿಂದ್ ಗಲಗಲಿ, ಶ್ರೀ ಅಶೋಕ್ ಬಸವ, ಶ್ರೀ ವಿಷ್ಣು ತಾಲಂಕರ್, ಸಂತೋಷ್ ಹಂಚಟಗೇರಿ, ಪ್ರಶಾಂತ್ ಲೋಕಾಪುರ್, ಶ್ರೀಕಾಂತ್ ತಿಟೆ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಗುಜರಾತ್ನಲ್ಲಿ ಇತ್ತೀಚೆಗೆ ವಿಮಾನ ಅಪಘಾತದ ದುರ್ಘಟನೆಯಲ್ಲಿ ಮರಣ ಹೊಂದಿದವರ ಆತ್ಮ ಶಾಂತಿಗಾಗಿ ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರೀಮತಿ ಪ್ರಭಾತಿ ಚರಣ್ ಮಠ್ ಅವರು ಸ್ವಾಗತ ಗೀತೆ ಪ್ರಸ್ತುತಪಡಿಸಿದರು. ಶ್ರೀಮತಿ ಜಿ ಪದಕಿ ಅಧ್ಯಕ್ಷರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹುಬ್ಬಳ್ಳಿ ಸ್ವಾಗತ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಧಾರವಾಡದ ಸಂಸದರು ಹಾಗೂ ಕೇಂದ್ರ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯ ಅತಿಥಿಯಾಗಿ ಮಾತನಾಡಿದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಕಾನೂನು ಅಂತಿಮವಾಗುವ ಮೊದಲು ಸಂಬಂಧಪಟ್ಟವರ ಜೊತೆ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳನ್ನು ಭೇಟಿ ಮಾಡಿಸಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶ್ರೀ ಅರವಿಂದ್ ಗಲಗಲಿ ಮತ್ತು ಶ್ರೀ ಚನ್ನಾಳ್ ಮಾತನಾಡಿದರು. ಸುನೀಲ್ ಭಾಗ್ಯವಾಡಿ ಅವರು ವಂದನಾರ್ಪಣೆ ಸಲ್ಲಿಸಿದರು. ಧನ್ಯವಾದಗಳು. ಪ್ರೊಫೆಷನಲ್ ಇಂಜಿನಿಯರ್ಸ್ ಬಿಲ್ 2025 ಇದರ ಬಗ್ಗೆ ಒಂದು ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದೀವಿ ಇವತ್ತು ನಾವೆಲ್ಲರೂ ಸೇರಿಕೊಂಡು. ಇದರ ಕುರಿತಾಗಿ ಈಗ ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಸ್ಪೀಕರ್ ಆದಂಥ ಸನ್ಮಾನ್ಯ ಶ್ರೀ ನಮ್ಮ ಗಲಗಲಿ ಸರ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿದ್ದಂಥ ಗಣ್ಯರೇ, ಆಮೇಲೆ ನನ್ನ ಸ್ನೇಹಿತರೆ, ಈ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ಅನ್ನುವಂಥ ಒಂದು 10 ನಿಮಿಷದಲ್ಲಿ ಮುಗಿಸ್ಬೇಕಂತ ಇತ್ತು. ಅದನ್ನು ಶಾರ್ಟ್ ಕಟ್ ಸೊಸೈಟಿನಲ್ಲಿ ಲೋಯೆಸ್ಟ್ ಅನ್ನುವಂಥದ್ದನ್ನು ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಆದರೆ ರಿಪೋರ್ಟ್ಸ್ಗಳನ್ನು ಮತ್ತು ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಅನ್ನು ಕೇಳಿದರೆ ಇದರಲ್ಲಿ ನಮ್ಮ ಡೇಟಾದಲ್ಲಿ ಗೌರ್ಮೆಂಟ್ ಇದರಲ್ಲಿ ಹೈಯೆಸ್ಟ್ ಇದೆ ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ ಇಂಡಸ್ಟ್ರಿ ಎಕ್ಸ್ಪರ್ಟ್ ಮತ್ತು ಗೌರ್ಮೆಂಟ್ ಡೇಟಾ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಮತ್ತು ಸ್ಯಾಲ್ರಿ ನೋಡ್ಬೇಕು ನೀವು, ಇಟ್ ಈಸ್ ದ ರಾಕ್ ಬಾಟಮ್ ಎಟ್ ದ ಮಿನಿಮಮ್. ಎನಿ ಆಫ್ ದ ಇಂಜಿನಿಯರ್ಸ್ ಇಫ್ ಯು ಕಂಪೇರ್ ಇಟ್ ಈಸ್ ಅಟ್ ದ ರಾಕ್ ಬಾಟಮ್. ಎಲ್ಲರಿಗೂ ಗೊತ್ತು. We are the largest body of civil engineers available for work. However, the unemployment is also highest in the civil engineers compared to the other civil engineering fraternity. ಮತ್ತೆ ದುಡ್ಡು ಇಲ್ಲ ಅಂತ ಅನ್ನುವಂಥದ್ದಿಲ್ಲ. ನಮ್ಮ ಈ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ 10 ಲಕ್ಷ ಕೋಟಿಯನ್ನ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು 2021 ಬಜೆಟ್ನಲ್ಲೇ ಇಟ್ಟಿದ್ರು. ಈಗಲೂ ಅದೇ ತರದ ಒಂದು ಇದರಲ್ಲಿ ಮುಂದುವರಿತಾ ಇದೆ. ಆಮೇಲೆ ಅದನ್ನೇ ನಾವು ಪ್ರೈವೇಟ್ ಸೆಕ್ಟರ್ ಇಂದ ಅನದರ್ 18 ಲಕ್ಷ ಕೋಟಿ ಅಂದ್ರೆ ಈ ಬ್ಯಾಂಕ್ನಿಂದ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ, ಪ್ರೈವೇಟ್ ಸೆಕ್ಟರ್ ಇಂದ ಬಂದ್ರು. ಟೋಟಲ್ 28 ಲಕ್ಷ ಕೋಟಿ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಬರ್ತಾ ಇದ್ರು ಕೂಡ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ಅನ್ನುವಂಥದ್ದು ಆಮೇಲೆ ಸೊಸೈಟಿಗೆ ಅದು ಹೇಗೆ ಸಫರಿಂಗ್ಸ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಟೆಕ್ನಾಲಜಿ ಇವಾಗ ನಮ್ಮ ಅವೈಲೇಬಲ್ ಇಲ್ಲ ಅಂತ ಅನ್ನುವಂಥದ್ದಿಲ್ಲ, ಸಾಕಷ್ಟು ಟೆಕ್ನಾಲಜಿ ಅವೈಲೇಬಲ್ ಇದೆ. ಅದೆಲ್ಲ ಇದ್ರೂ ಕೂಡ ನಮ್ಮ ಬಿಲ್ಡಿಂಗುಗಳು ಸೇಫ್ ಆಗಿರುವಂಥದ್ದಾಗಲಿ, ರೋಬಸ್ಟ್ ಆಗಿ, ಆಮೇಲೆ ಸಸ್ಟೈನಬಲ್, ಡ್ಯೂರೇಬಲ್ ಆಗಿರುವಂಥದ್ದು ನಾವು ನೋಡ್ತಾ ಇಲ್ಲ. ನಾವು ಸಾಕಷ್ಟು ಈಗ ಭುಜ್ ಅರ್ಥಕ್ವೇಕ್ನಲ್ಲಿ ನೋಡಿದ್ದೀವಿ, ಸೂಪರ್ ಸೈಕ್ಲೋನ್ಸ್ ಇವು ಎಲ್ಲ ಒರಿಸ್ಸಾದಲ್ಲಿ ಆದಾಗ ಎಷ್ಟು ಡ್ಯಾಮೇಜ್ ಆಯಿತು ಅನ್ನೋದನ್ನ ನೋಡಿದ್ದೀವಿ. ಅದ್ರದ್ದು ಟೆಕ್ನಾಲಜಿ ಇದೆ, ಬಟ್ ಅದನ್ನ ಅಳವಡಿಸೋಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ನಮ್ಮ ಪ್ರೊಫೆಷನ್ ಹೇಗೆ ಬೇರೆಯವರ ಕೈಯಲ್ಲಿ ನಲಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೀಗ ಆಲ್ರೆಡಿ ಸಾಹೇಬರಿಗೆ ಡೆಲ್ಲಿನಲ್ಲಿ ಸಾಕಷ್ಟು ಮನವರಿಕೆ ಮಾಡಿದ್ದೀನಿ ಬೇರೆ ಒಂದು ಇದರಲ್ಲಿ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಡಿಮ್ಯಾಂಡ್ ಅನ್ನುವಂಥದ್ದು ಡೇಟಾ ಇದರಲ್ಲಿ, ಗೌರ್ಮೆಂಟ್ ಇದರಲ್ಲಿ ಸಾಕಷ್ಟು ದೊಡ್ಡದಿದೆ.
ಬಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಈಕ್ವಲಿ ವೆರಿ ಹೈ. ಇದನ್ನೆಲ್ಲ ಗಮನಿಸಿದಾಗ ನಮ್ಗೆ ಕಂಡು ಬರೋದು ಏನಂದ್ರೆ ಈ ಮನುಷ್ಯನ ಅವಶ್ಯಕತೆಗಳಲ್ಲಿ ರೋಟಿ ಕಪಡ ಅವ್ರ ಮಕಾನ್ ಅಂತ ನಾವು ನಾರ್ಮಲಿ ಹೇಳ್ತೀವಿ. ಆ ರೋಟಿ ಕಪಡ ಅನ್ನೋದನ್ನು ಬಿಟ್ಟರೆ ಮಕಾನ್ ಅದು ನಮ್ಮ ಕನ್ಸರ್ನ್. ಆ ಮಕಾನು ಸೇಫ್ಟಿ ಆಗಿರ್ಬೇಕು. ಸೇಫ್ಟಿ ಆಗಿದ್ರೆ ಮನಸ್ಸಿಗೆ ನೆಮ್ಮದಿ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ನಿದ್ದೆ ಬರುವಂತದ್ದಿದ್ರೆ ಸಿವಿಲ್ ಇಂಜಿನಿಯರ್ ಸರಿಯಾದ ಜಾಗದಲ್ಲಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು, ಬಿಲ್ಡಿಂಗ್ ಸೇಫ್ಟಿ ಆಗಿರ್ಬೇಕು. ದಿಸ್ ಇಸ್ ದ ಬೇಸಿಕ್ ನೆಸೆಸಿಟಿ ಆಫ್ ಎ ಸಿವಿಲ್ ಇಂಜಿನಿಯರ್ ವಿಚ್ ಹಿ ಗಿವ್ಸ್ ಟು ದ ಸೊಸೈಟಿ. ಅಂಡ್ ಇದು ಆಗ್ಬೇಕು ಅಂತಂದ್ರೆ ನಮ್ಮ ಈ ಸೇಫ್ಟಿ ಇದು ಬರಬೇಕು ಅಂತಂದ್ರೆ ಏನ್ ಮಾಡಬೇಕು, ನಾವು ಪ್ರೊಫೆಷನ್ ಹೇಗೆ ಸರಿಪಡಿಸಬೇಕು ಅನ್ನುವಂಥದ್ದು, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಬರಬೇಕು. ನಮ್ಮ ಸಿವಿಲ್ ಇಂಜಿನಿಯರ್ಸ್ಗೂ ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿ ಬರಬೇಕು, ಸೊಸೈಟಿಗೆ ಅದನ್ನು ಕೇಳುವಂಥದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಬರಬೇಕು. ಇದನ್ನ ಸಾಕಷ್ಟು ಫೋರಮ್ಗಳಲ್ಲಿ ನಮ್ಮ ಗಲಗಲಿ ಸಾಹೇಬರು ನಾವು ಬಂದಾಗ ಸಾಕಷ್ಟು ಎಲ್ಲ ವಿವರಿಸಿದ್ವಿ. ಯಾವುದೇ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆದ್ರೆ ಈಗ ಸದ್ಯಕ್ಕಿರುವಂಥ ಪರಿಸ್ಥಿತಿನಲ್ಲಿ ಪ್ರೊಫೆಷನಲಿ ಅವರನ್ನ ರೆಸ್ಪಾನ್ಸಿಬಲ್ ಮಾಡುವಂಥ ಒಂದು ಯಾವುದೇ ಮೆಕ್ಯಾನಿಸಮ್ ಇಲ್ಲ. ಆಮೇಲೆ ಇವರೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಮೆಕ್ಯಾನಿಸಮ್ ಇಲ್ಲ. ಯಾರಾದರೂ ಬರ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ಬೋದು, ಅದು ಹೋಗ್ಬೋದು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ಎಲ್ಲದರ ಒಂದು ಇದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸಿವಿಲ್ ಇಂಜಿನಿಯರ್ಸ್ಗೆ ಒಂದು ರಿಕಗ್ನಿಷನ್ ಅನ್ನೋದು ಬರಬೇಕು. ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವುದಕ್ಕೂ ಇವತ್ತಿನವರೆಗೆ ಆಗಿಲ್ಲ. ನಾವು ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡಿದ್ದೀವಿ, ಬಟ್ ಅದು ಅಷ್ಟು ಪರಿಣಾಮಕಾರಿಯಾಗಿ ಮುಂದೆ ನ್ಯಾಷನಲ್ ಲೆವೆಲ್ ಬೆಳಿಬೇಕು ಅಂತಂದ್ರೆ ನಡೀತಾ ಇದೆ ಆಕ್ಟಿವಿಟೀಸು. ಅದರಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಆಕ್ಟ್ ಬರಲೇಬೇಕು. ಅದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸಾಹೇಬ್ರ ಹೆಲ್ಪ್ ಇಂದ ನೀತಿ ಆಯೋಗದ ಮೆಂಬರ್ ಅವ್ರ ಜೊತೆಗೂ ಮಾತಾಡಿದ್ವಿ, ಅವರು ಕೂಡ ಮಾತಾಡಿದ್ರು. ಅಲ್ಲಿ ನಮಗೆ ಸಾಕಷ್ಟು ಒಂದು ಮನ್ನಣೆ ದೊರಕಿದೆ. ನಮ್ಮ ಒಂದು ಇಶ್ಯೂಸ್ಗಳನ್ನ ಅವರು ಸಾಲ್ವ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಎಲ್ಲದರ ಜೊತೆಗೆ ಆರ್ಕಿಟೆಕ್ಟ್ಸ್ ಆಕ್ಟ್ ಅಮೆಂಡ್ಮೆಂಟ್ ಇದನ್ನ ಸಾಹೇಬರನ್ನೇ ಡೈರೆಕ್ಟ್ ಆಗಿ ಡಾಕ್ಟರ್ ವಿ ಕೆ ಸರಸ್ವತ್ ಪ್ಲಾನಿಂಗ್ ಕಮಿಷನ್ ನೀತಿ ಆಯೋಗದ ಮೆಂಬರ್ ಅವ್ರ ಜೊತೆ ಮಾತಾಡಿದ್ರು. ನಮಗೆ ಅವ್ರ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾವು ತುಂಬಾ ಋಣಿಯಾಗಿದ್ದೇವೆ. ಅದೇ ತರ ನಮ್ಮ ಈ ಕರಿಕ್ಯುಲಮ್ ಅನ್ನು ಸ್ಟ್ರೆಂಥನಿಂಗ್ ಮಾಡಬೇಕು ಅನ್ನುವಂಥದ್ದು ಈಗ ಹೊಸ ಈ AI ಇರ್ಬೋದು, IoT ಇರ್ಬೋದು, ಇವೆಲ್ಲ ಬರ್ತಾ ಇವೆ. ಬರ್ತವೆ ಅಂತ ಹೇಳ್ಬಿಟ್ಟು ನಾವು ಹಿಂದಿಂದೆಲ್ಲ ಬೇಸಿಕ್ಸ್ ಅನ್ನ ಬಿಟ್ಟು ಅದಕ್ಕೆ ಮಾತ್ರ ಓಡಿ ಹೋಗುವಂಥದ್ದಲ್ಲ. ನಮ್ಮ ಹಿಸ್ಟ್ರಿನ ತಿಳ್ಕೊಬೇಕು, ಹೇಗೆ ನಾವು ಮುಂದಿನ ಹಿಸ್ಟ್ರಿನ ಮುಂದೆ ಕ್ರಿಯೇಟ್ ಮಾಡ್ತೀವಿ. ಅದೇ ತರ ನಾವು ಬೇಸಿಕ್ಸ್ ಅನ್ನ ತಗೊಂಡು ಹೊಸದನ್ನ ಕಲಿತು ಎರಡು ಜೋಡಣೆ ಮಾಡಿ ಮುಂದೆ ಹೋದಾಗ್ಲೇ ಸಕ್ಸಸ್ ಅಂತ ಅನ್ನುವಂಥದ್ದು ಬರೋದು. ಇದರ ಜೊತೆಗೆ ನಮ್ಮ ಈ NBC ಆಗ್ಲಿ, ಆ BIS ಕೋಡ್ಗಳಾಗ್ಲಿ ಈಗ ಏನಾಗ್ತಿದೆ ಎಲ್ಲನೂ ಬರೀ ರೆಕಮೆಂಡೇಟರಿ ಆಗಿ ಇಟ್ಟಿದ್ದಾರೆ. ಅದನ್ನ ಈಗ ಸಾಹೇಬರು ಅವರ ಒಂದು ಇದರಲ್ಲೇನೆ ಬರ್ತಾ ಇರೋದು BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ NBC ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಆಫ್ ಇಂಡಿಯಾ ಮತ್ತು ಬೇರೆ ಕೋಡ್ಗಳಿವೆ, ಅವೆಲ್ಲ ತಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವುಗಳನ್ನ ಕಂಪಲ್ಸರಿ ಅಂದ್ರೆ ಮ್ಯಾಂಡೇಟರಿ ಆಗಿ ನಮ್ಮ ಈ ಗೌರ್ಮೆಂಟ್ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಅಳವಡಿಸೋಕ್ಕೋಸ್ಕರ ಒಂದು ಕಾರ್ಯರೂಪವನ್ನು ರಚಿಸಬೇಕು ಅಂತ ಅನ್ನುವಂಥದ್ದನ್ನ ನಾನು ಅವರಲ್ಲಿ ವಿನಂತಿ ಮಾಡಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ನಾಯಕರು ಮತ್ತು ಕೇಂದ್ರ ಸರ್ಕಾರದ ಸಚಿವರು ಇವತ್ತು ತಮ್ಮ ಅಮೂಲ್ಯವಾದ ಟೈಮನ್ನು ನಮ್ಗೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಮೊದಲು ನಾನು ಅವರಿಗೆ ಆಭಾರಿಯನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಈಗ ನಮ್ಮ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ತಮ್ಗೆ ಗೊತ್ತಿದೆ, ಎಲ್ಲಕ್ಕಿಂತ ಲಾಸ್ಟ್ ಚಾಯ್ಸು ಇಂಜಿನಿಯರಿಂಗ್ ಅಡ್ಮಿಷನ್ ಅಲ್ಲಿ ನೋಡಿದ್ರೆ ಯಾವುದೂ ಸಿಗಲಿಲ್ಲ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಬರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ನಿಮಗೆ ಗೊತ್ತಿದೆ, ಬೇರೆ ಬೇರೆ ವಿಭಾಗಗಳಲ್ಲಿ ಸಾಕಷ್ಟು ಜಾಬ್ ಅಪರ್ಚುನಿಟೀಸ್ ಇದಾವೆ ಮತ್ತು ಒಳ್ಳೆ ಸ್ಯಾಲರಿ ಸಿಗ್ತೈತಿ. ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಅಂದ್ರೆ ಏನಾಗಿದೆ, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ನಲ್ಲಿ ಸಾಕಷ್ಟು ಜನರು ಹೂ ಆರ್ ನಾಟ್ ರಿಯಲಿ ಕ್ವಾಲಿಫೈಡ್ ಟು ಪ್ರಾಕ್ಟೀಸ್ ಸಿವಿಲ್ ಇಂಜಿನಿಯರಿಂಗ್, ಆಲ್ ಆಫ್ ದಮ್ ಹ್ಯಾವ್ ಬೀನ್ ದೇರ್ ಡೂಯಿಂಗ್ ಅಂಡ್ ಸ್ನ್ಯಾಚಿಂಗ್ ದಿ ಅಪಾರ್ಚುನಿಟೀಸ್ ಫ್ರಮ್ ದಿ ಕ್ವಾಲಿಫೈಡ್ ಸಿವಿಲ್ ಇಂಜಿನಿಯರ್ಸ್. ಇದು ಆಗಬಾರದು ಅಂತಾನೆ ಈಗ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಒಂದು ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರಿಂಗ್ ಆಕ್ಟ್ ಅದೇನು ಈಗ ಇಂಪ್ಲಿಮೆಂಟ್ ಆಗಿದೆ. ಈ ಇಂಪ್ಲಿಮೆಂಟ್ ಆಗೋದು ದಾರಿ ನಿಮಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಇದು ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಮಾಡೋಣ ಅಂತ ಪ್ರಯತ್ನ ಪಟ್ಟರು 30 ವರ್ಷ ಆದರೂ ಆಗಿರಲಿಲ್ಲ. ಗುಜರಾತ್ನಲ್ಲಿ ಅವರು 2001 ಅರ್ಥಕ್ವೇಕ್ ಆದಾಗ ಸರ್ಕಾರನೇ ಮುಂದಡೆಗೆ ಬಂದು ಪ್ರಯತ್ನ ಪಟ್ಟರು. ಅದು 14 ವರ್ಷ ಪ್ರಯತ್ನ ಪಟ್ಟು ಕೊನೆಗೆ ಇಂಪ್ಲಿಮೆಂಟ್ ಆಯಿತು. ಬಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಸಚಿವರ ಕೇಂದ್ರ ಸರ್ಕಾರದಲ್ಲಿ ಆಗಲಿ ರಾಜ್ಯ ಸರ್ಕಾರದಾಗಲಿ ಅವರು ಜೋಶಿ ಸಾಹೇಬರು ಅಲ್ಲೆಲ್ಲ ನಮಗಿರುವ ಅಡೆತಡೆಗಳನ್ನು ದಾಟಿಸಿ ಕೇವಲ 12 ತಿಂಗಳಲ್ಲಿ ನಮ್ಮದೊಂದು ಆಕ್ಟ್ ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಹೇಬರ ಸಾಕಷ್ಟು ನಮಗೆ ಸಹಾಯ ಸಹಕಾರ ಇರೋದ್ರಿಂದ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಆ ದೃಷ್ಟಿಯಿಂದ ಹೇಳ್ತೀನಿ. ಅದು ಅಲ್ಲದೆ ಇದು ಬಿಟ್ಟು ಕೂಡ ನಮಗೆ ಇನ್ನೂ ಕೆಲವು 2 ನಿಮಿಷ ಇರೋದ್ರಿಂದ ನಮ್ಮ ರಿಕ್ವೈರ್ಮೆಂಟ್ಸ್ ಇದೆ ಸಾಹೇಬರಿಗೆ ಹೇಳಬೇಕು.
ಯಾಕಂದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಈಗ ಇಂಪ್ಲಿಮೆಂಟ್ ಮಾಡಿ ಆಯ್ತು ಈ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರಿಂಗ್ ಆಕ್ಟ್. ನಮ್ಮದು ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜನಗಳು ಕೂಡ ನಮ್ಮ ಜೊತೆ ಇಂಟರಾಕ್ಷನ್ ಮಾಡಿ, ನೀವು ರಾಜ್ಯದಲ್ಲಿ ಹೇಗೆ ಮಾಡಿದಿರಿ, ದೇಶದಲ್ಲಿ ಆಗ್ಲಿಲ್ಲ, ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಒಕ್ಕೂಟ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಅಪ್ರೋಚ್ ಮಾಡಿ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಆಕ್ಟ್ ಅನ್ನು ತರಬೇಕು, ಬಿಲ್ ಅನ್ನು ತರಬೇಕು. ಆ ದಿಶೆನಲ್ಲಿ ಈ ನಾವು ಏನು ರಾಜ್ಯ ಮಟ್ಟದಲ್ಲಿ ತಂದೀವಿ, ಇದಕ್ಕೆ ಕಾಂಟ್ರಾಡಿಕ್ಟರಿ ಆಗಿ ಕೆಲವು ವ್ಯಕ್ತಿಗಳಾಗ್ಲಿ ಕೆಲವು ಸಂಘಟನೆಗಳಾಗ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಇರೋ ಸ್ಕೋಪ್ ಅನ್ನು ತಗೊಳ್ಳೋಕೆ ಅವರು, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆನ್ ದಟ್, ಆರ್ಕಿಟೆಕ್ಟ್ಸ್ ಆಕ್ಟ್ ಏನಿದೆ ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರೋದ್ರಿಂದ ನಮ್ಮದು ರಾಜ್ಯ ಮಟ್ಟದಲ್ಲಿದೆ. ಅವರು ಹೇಳೋದು ನಾವು ಹೇಳೋದ್ರಲ್ಲಿ ಕೆಲವು ಕ್ಲಾಶ್ಗಳಿದಾವೆ. ಇದನ್ನು ಸಾಹೇಬರ ಗಮನಕ್ಕೆ ಡೆಲ್ಲಿಗೆ ಹೋಗಿ ನಮ್ಮ ಎಂಟೈರ್ ಟೀಮ್ ಗಮನಕ್ಕೆ ತಂದಿದೆ. ನಮ್ಮ ಸಿಲೆಬಸ್ ನಾವು ಓದ್ತಾ ಇರೋದು ನಮ್ಮ ಸ್ಕೋಪ್ ಅನ್ನ ಬೇರೆಯವರು ಕಿತ್ಕೊಳ್ಳಕ್ಕೆ ಅವಕಾಶ ಕೊಡಲಾರ್ದಂಗೆ ಸಾಹೇಬರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇದ್ರ ಜೊತೆಯಾಗಿ ಇನ್ನೂ ಒಂದೆರಡು ಕೆಲಸಗಳಿದಾವೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸಹಕಾರ ಕೊಟ್ಟಿರೋದ್ರಿಂದ ಆಗಿದೆ, ಬಟ್ ಇಡೀ ರಾಷ್ಟ್ರ ಮಟ್ಟದಲ್ಲಿ 2-3 ಕೆಲಸಗಳಿದಾವೆ ಸರ್. ತಾವು ನಮ್ಗೆ ಸಹಕಾರ ಕೊಡಬೇಕು, ಅಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳೋದು. ಒಂದು, ನಮ್ಮ ಸಿಲೆಬಸ್ ನಲ್ಲಿ ಸಾಕಷ್ಟು ಡೈಲ್ಯೂಷನ್ ಆಗಿದೆ. ಬೇರೆಯವರು ಅದರ ದುರುಪಯೋಗ ತಕ್ಕೊಂಡು ನಮ್ಮ ಸಿಲೆಬಸ್ ನಲ್ಲೂ ಸ್ಟ್ರಕ್ಚರಲ್ ಡಿಸೈನ್ ಇದೆ, ನಾವು ಸ್ಟ್ರಕ್ಚರಲ್ ಡಿಸೈನ್ ಮಾಡಬಹುದು. ಸೊ ಈ ತರ ಹಲವಾರು ಕಾಂಟ್ರಡಿಕ್ಷನ್ಸ್ ಇದಾವೆ. ಅವರು ಪ್ರಯತ್ನ ಪಟ್ಟು ಅಲ್ಲಿ ಬಂದು ಅಡೆತಡೆಗಳನ್ನು ಕ್ರಿಯೇಟ್ ಮಾಡಿದ್ರೆ ನ್ಯಾಷನಲ್ ಲೆವೆಲ್ ಬಿಲ್ ಮಾಡುವಾಗ ಅದಕ್ಕೆ ಒಂದು ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಸಾಹೇಬ್ರೆ ತಮಗೆ ಅಮಿತ್ ಖರೆ ಅವರು ಒಂದು ನಮಗೆ ನೀತಿ ಆಯೋಗದಲ್ಲಿ ಹೋದಾಗ ಅವರೊಂದು ಸಜೆಷನ್ ಕೊಟ್ಟರು, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳ್ರಿ ಅಲ್ಲಿಂದ ನಮಗೊಂದು ಅಪಾಯಿಂಟ್ಮೆಂಟ್ ಕೊಡ್ಸಿದ್ರೆ ನಮ್ಮ ಟೀಮ್ನವರೇ ಹೋಗಿ ಸರ್ ನಾವು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕನೆಕ್ಟೆಡ್ ಖರೆ ಸಾಹೇಬ್ರಿಗೆ ಒಂದ್ಸಲ ಒಂದು 10 ನಿಮಿಷ ಟೈಮ್ ಕೊಟ್ಟರು. ಅವರಲ್ಲಿರೋ ಕೆಲವು ಡೌಟ್ಗಳಾಗಲಿ ಕನ್ಫ್ಯೂಷನ್ ಆಗಲಿ, ನಾವು ಈ ಬೇರೆ ಆಕ್ಟ್ ಜೊತೆ ಏನಾರ ಕಾಂಟ್ರಡಿಕ್ಷನ್ ಅವ್ರ ತಲೆಯಲ್ಲಿದ್ದರೆ ಅದನ್ನ ಸಮರ್ಪಕವಾಗಿ ಬಗೆಹರಿಸಲ್ಲ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೊಂದು 10 ನಿಮಿಷ ನಮಗೆ ಸಾಹೇಬ್ರು ಟೈಮ್ ಕೊಡಬೇಕು. ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಅಮಿತ್ ಜೋಶಿ ಅಂತಿದ್ದಾರೆ, ಅವ್ರ ಹತ್ರ ಕೆಲವು ಡೌಟ್ಸ್ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬಿಲ್ ಮಾಡುವಾಗ ಇವೆಲ್ಲ ಅಡೆತಡೆಗಳು ಬರಬಹುದು ಸರ್. ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಜೋಶಿ ಅವರಿಗೆ ಒಂದು 5 ನಿಮಿಷ ನಮಗೆ ಸಹಕಾರ ಮಾಡಿ, ತಾವೊಂದು ವಿನೀತ್ ಜೋಶಿ ಸರ್ ಅವರಿಗೆ ನಮ್ಗೆ ಒಂದು 5 ನಿಮಿಷ ಟೈಮ್ ಕೊಡೋಕೆ ತಾವು ಅಲ್ಲಿ ನಾವು ಬಂದಾಗ ತಾವು ಯಾವತ್ತು ಹೇಳ್ತೀರಿ ಯಾವತ್ತು ಅಪಾಯಿಂಟ್ಮೆಂಟ್ ಕೊಡ್ತೀರಿ ಅದು ಬರ್ತೀವಿ ಸರ್. ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಆಲ್ ಇಂಡಿಯಾ ಟೆಕ್ನಿಕಲ್ ಕೌನ್ಸಿಲ್ ಅಧ್ಯಕ್ಷರು ಏನಿದ್ದಾರೆ ಅವರು ನಮ್ಮ ಕರ್ನಾಟಕದವರೇ ಟಿ.ಜಿ. ಸೀತಾರಾಮ್ ಅಂತ ಸರ್ ಇದ್ದಾರೆ ಸರ್. ಅವ್ರ ಜೊತೆ ನಾವು ಹಲವಾರು ಸಲ ಪ್ರಯತ್ನ ಪಟ್ವಿ. ಆದರೂ ಅದು ತಮ್ಮಿಂದ ಏನಾದ್ರು ಒಂದು ಸೂಚನೆ ಹೋದ್ರೆ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರ ಅನ್ನೋ ಭಾವನೆ ನಮ್ಮಲ್ಲಿದೆ ಸರ್. ಈ ಮೂರನ್ನು ಕೇಂದ್ರ ಸರ್ಕಾರದಲ್ಲಿ ತಾವು ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ಇಲ್ಲಿವರೆಗೆ ಕೈ ಹಿಡಿದು ಮೇಲೆ ತಂದು ರಾಜ್ಯ ಮಟ್ಟದಲ್ಲಿ ಎತ್ತಿದಿರಿ, ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮ ಸಹಕಾರವನ್ನು ನಾವು ಬಯಸ್ತೀವಿ ಅಂತ ತಮ್ಮೆಲ್ಲರ ಪರವಾಗಿ ಕೇಳಿ ನಾನು ನಾ ಏನ್ ಹೇಳ್ತೇನೆ ಅಂತ ಅವ್ರು ಹೇಳಿದ್ರು. ಶ್ರೀಕಾಂತ್ ಚನಾಳ್ ಅವರೇ, ನಂದಿ ಅವರೇ ಹಾಗೂ ಎಲ್ಲ ಆಗಮಿಸಿರುವಂತಹ ಇಂಜಿನಿಯರ್ಗಳೇ, ಸ್ನೇಹಿತರೆ, ನಾನೀಗ ಫ್ಲೈಟ್ ಟೈಮ್ ಆಗಿದೆ, ಹೊರಡಬೇಕು ನಾನೀಗ. ಆದರೆ ಅನೇಕರು ಫೋನ್ ಮಾಡಿ ನಮ್ಮ ಸ್ಟಾಫ್ ಹೇಳಿದ್ರು 500 ಮಂದಿ ಸೇರ್ಯಾರ ಅಂತ ಹೇಳಿ. ನಾನು ಹೇಳಿದೆ 500 ಮಂದಿ ಸೇರಿರೋದಿಲ್ಲ, ಅಲ್ಲಿ ಸೇರಿದವ್ರು ನಮ್ಮವ್ರನ್ನು ಹೋಗ್ಬೇಕಾರೆ 5 ನಿಮಿಷ ನೋಡಿ ಹೋಗೋಣ, ಅದರ ಹಾಲ್ ಕೆಪಾಸಿಟಿ ಒಂದು 200ಕ್ಕಿಂತ ಜಾಸ್ತಿ ಇಲ್ಲ ಅಂತ ಹೇಳಿದ್ದ. ಅದ್ರ ಒಂದಿಟ್ಟು ಕುರ್ಚಿ ಖಾಲಿ ಇರ್ತಾವ. ಸಿವಿಲ್ ಇಂಜಿನಿಯರ್ಸ್ ಮ್ಯಾಥಮೆಟಿಕ್ಸ್ ಏನು ವೀಕ್ ಇರುವುದಿಲ್ಲ. ಇವತ್ತು ವಿಕಸಿತ ಭಾರತದಲ್ಲಿ ಇಂಜಿನಿಯರ್ಗಳ ಪಾತ್ರ ಅಂತಿದೆ. ಅದ್ರ ಬಗ್ಗೆ 1-2 ನಿಮಿಷ ಮಾತನಾಡೋಕ್ಕಿಂತ ಮೊದಲು, ನೀವು ಈಗೇನು ಆರ್ಕಿಟೆಕ್ಟ್ ಬಿಲ್ ಬಗ್ಗೆ ಭಾಳ ಆತಂಕಿತಗೊಂಡಿರಿ, ಅದ್ರ ಬಗ್ಗೆ ನಾನು ಧರ್ಮೇಂದ್ರ ಪ್ರಧಾನ್ ಅವ್ರಿಗೂ ಹೇಳಿದ್ದೇನೆ ಮತ್ತು ನಮ್ಮ ನೀತಿ ಆಯೋಗದ ಮೆಂಬರ್ ಸರಸ್ವತ್ ಅವರಿಗೂ ನಾನು ಹೇಳಿದ್ದೇನೆ. ನಿಮಗೂ ಭೇಟಿ ಆಗ್ಲಿಕ್ಕೆ ಹೇಳಿದ್ದು, ನೀವು ಭೇಟಿಯಾಗಿ ಬಂದಿರಲಿಲ್ಲ. ಹಿಂಗಾಗಿ ಅಲ್ಲೇ ಸದ್ಯದ ಮಟ್ಟಿಗೆ ನಾನು ನೋಡುವ ಪ್ರಕಾರವಾಗಿ ನನಗೆ ಧರ್ಮೇಂದ್ರ ಪ್ರಧಾನ್ ಅವರು ಮಾತನಾಡಿದ್ದರ ಪರಲ್ಲ, ಆಮೇಲೆ ಸರಸ್ವತ್ ಅವರು ಹೇಳಿದ್ದ ಪ್ರಕಾರ ಈಗ ಸದ್ಯಕ್ಕಂತೂ ಆ ರೀತಿ ಯಾವುದೋ ಮುಂದುವರಿಯುವಂಥ ವಿಚಾರಗಳು ಭಾರತ ಸರ್ಕಾರದ ಮುಂದೆ ಇಲ್ಲ. ಮತ್ತು ಉಳಿದದ್ದು ನೀವು ನಿಮ್ಮ ಸಿಲೆಬಸ್ಸು ವೃತ್ತಿಗೆ ಸಂಬಂಧಿಸಿದಂತೆ ಅಮಿತ್ ಖರೆ ಇರಲಿ ಮತ್ತು ಆ ಸೆಕ್ರೆಟರಿ ಜೋಶಿಗಿರಲಿ, ನೀವು ಬಂದರೆ ಅವ್ರಿಗೆ ನಾನು ಭೇಟಿ ಮಾಡಿಸ್ತೀನಿ. ನೀವು ಹೋಗಿ ಅವ್ರ ಜೊತೆಗೆ ಏನು ಮಾತನಾಡೋದು ಮಾತನಾಡಿಕೊಂಡು ಬರ್ರಿ. ಮತ್ತೇನು ಬೇಡಿಕೆ ಇತ್ತು ನಿಮ್ದು?
ಇವೆರಡ ಮುಗೀತು ಆಯ್ತು. AICT ಚೇರ್ಮನ್ ಅವ್ರಿಗೂ ಹೇಳ್ತೇನೆ, ನಮ್ಮ ಕರ್ನಾಟಕದವ್ರು ಇದ್ದಾರೆ, ಅವ್ರು ಭೇಟಿಯಾಗಿರಿ ನೀವು ಇದ್ರ ಮೊದಲು. ಮಾತು ಹೇಳಿದ್ರೆ ಆಯ್ತು, ಇನ್ನೊಮ್ಮೆ ನಾನು ಹೇಳ್ತೇನೆ, ಅಥವಾ ಅಲ್ಲೇ ನಮ್ಮ ಮನೆಗೆ ಕರೆಸ್ತೀನಿ ಅವ್ರನ್ನ, ಹೋಗಿ ನೀವು ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡಿ ಬರ್ರಿ. ಸೊ ಇನ್ನು ಉಳಿದಂತೆ ಭಾಳ ಮಾತನಾಡ್ಲಿಕ್ಕೆ ಟೈಮ್ ಇಲ್ಲ. ಭಾಳ ಇವರು ಸಿವಿಲ್ ಇಂಜಿನಿಯರ್ಸ್ಗಳು, ಅವರಿಗೆ ಕೆಲಸ ಇಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ, ಮತ್ತು ಯಾರು ಬ್ಯಾಡಂತ ಬಿಟ್ಟದ್ದು ಏನೂ ಸಿಗಲಿಲ್ಲ ಅಂತಂದ್ರೆ ಸಿವಿಲ್ ಇಂಜಿನಿಯರ್ ಆಗ್ತಾರೆ ಅಂತ ಅವರು ನಮ್ಮ ಚನಾಳ್ ಅವ್ರು ಹೇಳಿದಿಲ್ಲ, ಗಲಗಲಿ ಅವರು ಯಾವಾಗಲೂ ಹಂಗೆ ಹೇಳ್ಕೋಬಾರದು. ಇದು ಹೊರಗೆ ಹೋದ್ಮೇಲೆ ಏನಂತಾರೆ, ಮಂದಿಗೆ ಗೊತ್ತಿರೋದಿಲ್ಲ, ಇದು ನೀವೆಲ್ಲರಿಗೂ ಗೊತ್ತು ಮಾಡಿದ್ರೆ. ನಾವಂದ್ರೆ ಮಂದಿ ಅಂದ್ರೆ ಏನು ತೊಗೊಂಡಿರ್ತಾರೆ, ಇಂಜಿನಿಯರ್ ಅಂದ್ರೆ ಭಾಳ ಶಾಣ್ಯರ್ ಅಂತ ತೊಗೊಂಡಿರ್ತಾರೆ. ನೀವು ಎಲ್ಲೂ ಸಿಗಲಿಲ್ಲ ಅಂತ ಇಲ್ಲಿ ಹೋಗಿರಿ ಅಂತ ನೀವು ನೀವೇ ಹೇಳ್ಕೊಂಡ್ಬಿಟ್ರ, ಈ ಕೆಲವ್ರು ಹೇಳ್ತಾರೆ ನಮ್ಮ ಮಾತು ಯಾರು ಕೇಳ್ತಾರೆ ಬಿಡ್ರಿ ಅಂತಂದ್ರೆ, ಅವಾಗ ಉಳಿದವ್ರು ಯಾರ ಮಾತು ನಿಮ್ಗೆ ಕೇಳೋದಿಲ್ಲ. ಹಂಗೆ ಎಂದೂ ಹೇಳ್ಬಾರ್ದು, ಅವ ಹೆಂಗೆ ನನ್ನ ಮಾತು ಕೇಳೋದಿಲ್ಲ ಅನ್ನೋದೇ ಇರ್ಬೇಕು. ಹಿಂಗಾಗಿ ನನ್ನ ಮಾತು ಯಾವ ಕೇಳ್ತಾನ್ರಿ ಅಂತಂದ್ರೆ ಇವಂದ ಅವಾಗ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಕೇಳ್ಬೇಕಂತಾರೆ. ಅದೇ ಸಂಬಂಧ ಒಂದು ಕಾಲದಾಗ ಸಿವಿಲ್ ಇಂಜಿನಿಯರಿಂಗ್ ಭಾಳಷ್ಟು ಡಿಮಾಂಡ್ ಇತ್ತು. ಬೇರೆ ಬೇರೆ ಬ್ರಾಂಚಸ್ಗಳು ಹೊಸದಾಗಿ ಬಂದಾಗ ಪರಿವರ್ತನೆ ಆಗ್ತಿರ್ತದ. ಮತ್ತು ಒಂದು ಪೆಡಲ್ ಇದೆ, ಸೈಕಲ್ ಪೆಡಲ್ ಇದ್ದಂಗೆ ಇದು, ಮ್ಯಾಲೆ ಹೋಗೋದು ಕೆಳಗೆ ಬರೋದು ಇರುದ. ಹಿಂಗಾಗಿ ನಮ್ಮಲ್ಲಿ ಅದು ಇಂಜಿನಿಯರಿಂಗ್ ಇರಲಿ, ಸೈನ್ಸ್ ಗ್ರ್ಯಾಜುಯೇಟ್ಗಳಿರಲಿ, ಈಗ ಗೊತ್ತೇನು ನಮ್ಗೆ BA-ದವ್ರಿಗಿದ್ದವ್ರಿಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಆನರ್ಸ್ ಏನು ಹೊಸದಾಗಿ ಮತ್ತೆ ಶುರು ಮಾಡ್ಯಾರ. ಲಾಟ್ ಆಫ್ ಡಿಮಾಂಡ್. ನಮ್ಮೊಬ್ಬ PS ಇದ್ದ, ಹಿಮಾಚಲ್ ಕೇಡರ್ IAS ಬ್ಯಾಚ್, ನಾನು PS ಇದ್ದವ. ಆಮೇಲೆ ಮುಂದೆ ಈಗ ಜಾಯಿಂಟ್ ಸೆಕ್ರೆಟರಿ ಆಗಿ ಈಗ ಸೆಕ್ರೆಟರಿ ಆಗ್ಯಾನ. ಹುಡುಗ BA ಆಗಿದ್ದವ. ಈಗ ಇಲ್ಲಿ ಯಾರೇ, ನಾನು BA ಆಗೇನೆ, ಇಲ್ಲಿ ಯಾರೇ BA ಆಗ್ಯಾನ ಅಂತಂದ್ರೆ ಏನು ಸಿಕ್ಕಿರಕ್ಕೆಲ್ಲ ಅವನು ಹುಚ್ಚುಳ ಮಗ ಹುಡುಗ. ಆದ್ರೆ ಹಂಗಿರುವುದಿಲ್ಲ ಯಾವುದು. ಇದಕ್ಕೆ ನೀವು ಯಾವ್ದಾರ ಕಂಪ್ಯೂಟರ್ ಇಂಜಿನಿಯರ್ ಅದಾಗೂ ಸಹಿತ ಎಲ್ಲರಿಗೂ ನೌಕರಿ ಸಿಗ್ತದನ? ಸಿಗೋದಿಲ್ಲ. ಸಿಕ್ಕವ್ರಿಗೆ ಯಾರಾದರೂ ಅವ್ರಿಗೆ ನೌಕರಿ ಮಾಡೋರ್ತಾರ, ಒಂದು ಲೆವೆಲ್ದಾಗ ನೌಕರಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಕೆಲವರು BE ಸಿವಿಲ್ ಮಾಡಿರ್ತಾರ, ಒಳ್ಳೆ ಸಾಫ್ಟ್ವೇರ್ ಕಂಪನಿ ತೆಗಿತಾರೆ. ಏನೂ ಸಾಲಿ ಕಲಿಲ್ದವನು ಸಹಿತ ಅವ ಬೈ ಪ್ರಾಕ್ಟೀಸ್ ಸಿವಿಲ್ ಇಂಜಿನಿಯರ್ ಆಗಿ ಗೌಂಡಿ ಆಗಿ ಅವ ಕಾಂಟ್ರಾಕ್ಟ್ ಮಾಡ್ತಿರ್ತಾನೆ. ಭಾಳ ಜನ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಆದವರು BE ಸಿವಿಲು ಆಗಿಲ್ಲ. ನಮ್ಮ ಸ್ಕಿಲ್, ನಮ್ಮ ಸಾಮರ್ಥ್ಯ ನಾವು ಹೆಂಗೆ ಜೋಡಿಸ್ಕೋತೀವಿ ಅದ್ರ ಮೇಲೆ. ಎರಡನೇ ಸಂಗತಿ, ಈಗ ಸಿವಿಲ್ ಇಂಜಿನಿಯರ್ಸಿಗೆ ಅಪಾರ್ಚುನಿಟಿ ಭಾಳ ಅದ. ನಮಗೆ ಮೊನ್ನೆ ಪ್ರಧಾನಮಂತ್ರಿಗಳು ಏನು ಹೇಳ್ತಾ ಇದ್ರು ಅಂತಂದ್ರೆ, ನೋಡ್ರಿ ಈಗ ನಾವು ನಮ್ಮ ಪ್ರೈವೇಟ್ ಸೆಕ್ಟರ್ಗಳ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಈಗೇನು ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ದೇಶದಾಗ. ಇದ್ರೊಳಗ ಹೊರಗೆ ಮಾತನಾಡ್ಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತೊಂದು ಪಾರ್ಟಿಯವರು ಏನಾರ ಹೇಳ್ಬೋದು, ದೇವಕಿಯವರು ಕಾಂಗ್ರೆಸ್ದವರು, ಹಿಂಗಾಗಿ ಅವರು ಹೊರಗೆ ಹೋದಾಗಿಲ್ಲ ಅಂತ ಅನ್ಬೋದು. ಆದ್ರೆ ಒಳಗಿಂದ ಫ್ಯಾಕ್ಟ್ ಏನಿದೆ ಅಂತಂದ್ರೆ 100 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ನಾವು ಇನ್ಫ್ರಾಸ್ಟ್ರಕ್ಚರ್. ಈ ಬೇಸಿಕ್ ಪ್ರಾಬ್ಲಮ್ ಏನದ ಅಂತಂದ್ರೆ, ಬೇಸಿಕ್ ಪ್ರಾಬ್ಲಮ್ ಏನದ ಇದ್ರೊಳಗ ಅಂತಂದ್ರೆ, ಈಗ ನಾವು ಈ ಕರ್ನಾಟಕ ಸೀಮಿತವಾಗಿ ಹೇಳೋದಾದ್ರೆ ರೈಲ್ವೆಕ್ಕೆ 8,000 ಕೋಟಿ ರೂಪಾಯಿ ಕೊಟ್ಟಿವಿ ನಾವು, 8,000 crores. ಅಟ್ ಎ ಸ್ಟ್ರೆಚ್ ಇಲ್ಲಿಂದ ನೀನು ದಾವಣಗೆರೆ ತುಮಕೂರು ಅಟ್ ಎ ಸ್ಟ್ರೆಚ್ ಒಂದು ಟೆಂಡರ್ ಕರೆದ್ರೆ ಅಷ್ಟು ದೊಡ್ಡ ಕಾಂಟ್ರಾಕ್ಟರ್ ನಮ್ಮ ಹತ್ರ ಇಲ್ಲ. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನೊಳಗೆ ಮೊನ್ನೆ ನಮಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಅಂತಂದ್ರೆ, ವಿಕಸಿತ ಭಾರತ ಆಗಬೇಕು ಅಂತಂದ್ರೆ ಸಾಮರ್ಥ್ಯ ಜಾಸ್ತಿ ಆಗ್ಬೇಕು. ನಮ್ಗೆ ವಿ ಶುಡ್ ಡೆವಲಪ್ ಅವರ್ ಸೆಲ್ಫ್.
ಹಾಗಾಗಿ ದರ್ ಇಸ್ ಎ ಹ್ಯೂಜ್ ಅಪಾರ್ಚುನಿಟಿ. ಯಾವ ದೇಶದಾಗೂ ಸಹಿತ 1,500 ಏರ್ಕ್ರಾಫ್ಟ್ ಆರ್ಡರ್ ಕೊಟ್ಟಿಲ್ಲ, ನಾವು ಒಂದೇ ಕೊಟ್ಟಿವಿ. ವಿ ಆರ್ ದಿ ಓನ್ಲಿ ಕಂಟ್ರಿ. ಕಳೆದ 10 ವರ್ಷದಾಗ 70 ಏರ್ಪೋರ್ಟ್ ಇದ್ದದ್ದು 150 ಏರ್ಪೋರ್ಟ್ ಆಗ್ಯಾವ. ಆ ಏರ್ಪೋರ್ಟ್ ಬಂದ ನಂತರ ಅಲ್ಲಿ ಹೋಟೆಲ್ ಬರ್ತಾವ, ಆ ಹೋಟೆಲ್ ಬಂದ ನಂತರ ಅದಕ್ಕೆ ರಸ್ತೆ ಬರ್ತದ. ಗತಿಶಕ್ತಿ ಒಳಗೆ ನಾವು ಈಗೇನು ಮಾಡ್ತಾ ಇದ್ವಿ, ಲಾಜಿಸ್ಟಿಕ್ ಕಮ್ಮಿ ಹೆಂಗೆ ಮಾಡಬೇಕು ಇದನ್ನು ವಿಚಾರ ಮಾಡ್ತಾ ಇದ್ವಿ. ಮೊದಲ ಪೋರ್ಟ್ನವ್ರು ಪೋರ್ಟ್ ಮಾಡಿ ಹೋಗ್ತಿದ್ರು, ರೋಡ್ನವ್ರು ರೋಡ್ ಮಾಡಿ ಹೋಗ್ತಾ ಇದ್ರು, ರೇಲ್ದವ್ರು ರೇಲ್ ಮಾಡಿ ಹೋಗ್ತಿದ್ರು, ಏರ್ಪೋರ್ಟ್ನವ್ರು ಈಗ ಹಂಗಿಲ್ಲ. ಈಗ ನಾಟ್ ಓನ್ಲಿ ಏರ್ಪೋರ್ಟ್, ನಾಟ್ ಓನ್ಲಿ ಪೋರ್ಟ್, ನಾಟ್ ಓನ್ಲಿ ರೋಡ್, ನಾಟ್ ಓನ್ಲಿ ರೈಲ್ವೆ ಸ್ಟೇಷನ್, ನಾಟ್ ಓನ್ಲಿ ರೈಲ್ವೆ ಗುಡ್ ಶೆಡ್, ವೇರಿಯಸ್ ಅದರ್ ಆಸ್ಪೆಕ್ಟ್ಸ್. ಅಂದ್ರೆ ಉದಾಹರಣೆಗೆ ನಾವೊಂದು ರೋಡ್ ಮಾಡ್ತೀವಿ, ಒಂದು ಪೋರ್ಟ್ ಮಾಡ್ತೀವಿ ಅಂದ್ರೆ ಅಲ್ಲೇನಾದರೂ ಒಳ್ಳೆ ಮಿನರಲ್ಸ್ ಇದೆಯಾ, ಈ ಸಂಗತಿಗಳನ್ನು ಸಹಿತ ಆ ಗತಿಶಕ್ತಿ ಒಳಗೆ ಎಲ್ಲ ನಾವು ಫೀಡ್ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಇವತ್ತು ಜಗತ್ತಿನಾಗ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಇರೋವಂಥವ್ರು ನಾವು. 34 ಕಿಲೋಮೀಟರ್ ರಸ್ತೆ ಮಾಡ್ತಾ ಇದ್ದೀವಿ ನಾವು ಪರ್ ಡೇ, 34 ಕಿಲೋಮೀಟರ್. ಕಳೆದ 10 ವರ್ಷದಾಗ 60,000 ಕಿಲೋಮೀಟರ್ ನಾವು ನ್ಯಾಷನಲ್ ಹೈವೇ ಮಾಡೀವಿ. 21,000 ಕಿಲೋಮೀಟರು ಇಲೆಕ್ಟ್ರಿಫಿಕೇಶನ್ ಇತ್ತು ದೇಶದಾಗ ನಾವು ಬಂದಾಗ. ಈಗ 10 ವರ್ಷದಾಗ 43,000 ಕಿಲೋಮೀಟರ್ ಅಡಿಷನಲ್ ಮಾಡೀವಿ ನಾವು. ಆ ಎಲೆಕ್ಟ್ರಿಫಿಕೇಶನ್ ಮಾಡಿಸ್ಬೇಕಾದ್ರೆ ನೀವು ಅಷ್ಟು ಕಂಬ ಹಾಕ್ಬೇಕು, ಮತ್ತು ಎಲ್ಲೆಲ್ಲಿ ಬ್ರಿಡ್ಜ್ ಅವ ಆ ಬ್ರಿಡ್ಜು ರೀಸೆಟ್ ಮಾಡಬೇಕು. ದೇಶದಾಗಿರುವಂಥ ಲಕ್ಷಾಂತರ ರೋಡ್ ಅಂಡರ್ ಇದು ಲೆವೆಲ್ ಕ್ರಾಸಿಂಗ್ ಗೇಟ್ಗಳನ್ನು ROB ಮತ್ತು RUB ಕನ್ವರ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲೇ ರಸ್ತೆ ಮಾಡ್ತಾ ಇದ್ದೀವಿ ನ್ಯಾಷನಲ್ ಹೈವೇ, ಆ ನ್ಯಾಷನಲ್ ಹೈವೇ ನಾವು ಎಲ್ಲೆಲ್ಲೇ ರೋಡ್ ಇವು ಬರ್ತಾವೆ, ಹಳ್ಳಿಗಳು ಬರ್ತಾವೆ, ಅಲ್ಲಿ ರೋಡ್ ಅಂಡರ್ ಬ್ರಿಡ್ಜು, ವೆಹಿಕಲಾರ್ ಅಂಡರ್ ಪಾಸು, ಹೆವಿ ವೆಹಿಕಲಾರ್ ಅಂಡರ್ ಪಾಸು, ಪೆಡೆಸ್ಟ್ರಿಯನ್ ಅಂಡರ್ ಪಾಸು, ಇವೆಲ್ಲ ನೀವು ಕೆಲಸ ಮಾಡೋದಿದೆ. ಪ್ರೊವೈಡೆಡ್ ನಿಮಗೆ ಆ ಸ್ಕಿಲ್ಲು ಮತ್ತು ಆ ಸ್ಪೀಡು ನಿಮ್ಮ ಕಡೆ ಇರಬೇಕು. ದಟ್ ಇಸ್ ಅಪಾರ್ಚುನಿಟಿ. ಬೇರೆ ಕಡೆ ಈ ಪ್ರಮಾಣದಾಗ ಇನ್ಫ್ರಾಸ್ಟ್ರಕ್ಚರ್ ರಿಲೇಟಿವ್ಲಿ ಕಮ್ಮಿ ಇದೆ. ಯಾಕೆ ಕಮ್ಮಿ ಇದೆ ಅಂತಂದ್ರೆ ಅಲ್ಲಿ ಈಗ ಜನಸಂಖ್ಯೆನೇ ಇಲ್ಲ. ಜನಸಂಖ್ಯೆ ಇಲ್ಲದಲ್ಲೇ ಗ್ರೋತ್ ಕಮ್ಮಿ ಆಗ್ತದೆ. ಅವರ್ಸ್ ಇದೆ ಹ್ಯೂಜ್ ಡೆಮೋಗ್ರಫಿ ಅಂದರೆ ಪಾಪ್ಯುಲೇಷನ್. ಮತ್ತು ನಾವು ಇದೇ ವರ್ಷ 11 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟ್ ಸೆಕ್ಟರ್ದಾಗ, ಅಪಾರ್ಟ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್, ಅಪಾರ್ಟ್ ಫ್ರಮ್ PSUs. ನಾವು ಕೋಲ್ ಇಂಡಿಯಾದಾಗ ಇದ್ದಾಗ ನಾವು ಸೈಲೋ ಮಾಡ್ತಾ ಇದ್ವಿ. ಆ ಸೈಲೋನ 3-4 ಲಕ್ಷ ಕೋಟಿ ರೂಪಾಯಿ ಇರ್ತದೆ ನಮ್ಮ ಪೆಂಡಿಂಗ್. ಈಗ ಹೊಸ ರೈಲ್ ಲೈನ್ಗಳು, ಹೊಸ ಸ್ಟೇಷನ್ಗಳು, ಹೊಸ ಗುಡ್ಶೆಡ್ಗಳು 2-3 ಲಕ್ಷ ಕೋಟಿ ರೂಪಾಯಿ ನಾವು ಕೇವಲ ಕೋಲ್ ಇಂಡಿಯಾದಿಂದ ಮಾಡ್ತಾ ಇದ್ದೀವಿ. ಹಿಂಗಾಗಿ ನಮಗೆ ಸಾಮರ್ಥ್ಯ ಬೆಳೆಸ್ಕೋಬೇಕು ದೇಶದಾಗ ನಾವೆಲ್ಲ. ಅದು ನಿಮ್ಮ ಸಂಬಂಧ ಅಷ್ಟೇ ಅಲ್ಲ, ದೇಶದ ಸಂಬಂಧನೂ ಬೆಳೆಸ್ಕೋಬೇಕು. ಅದರ್ವೈಸ್ ನಾವು ದೊಡ್ಡ ಏರ್ಪೋರ್ಟ್ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು? ಫಾರಿನ್ದವ್ರಿಗೆ ಕೊಡ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ನಮ್ಮದು ಅಪ್ರೋಚ್ ಏನದಲ್ಲ, ಈ ಅಪ್ರೋಚ್ ಚೇಂಜ್ ಮಾಡ್ಕೋರಿ. ವಿಕಸಿತ ಭಾರತದೊಳಗೆ ನಾವು ವಿಕಸಿತ ಆಗ್ಬೇಕು. ಬರೇ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ, ಬಿಲ್ಡಿಂಗ್ ಕಟ್ತೀವಿ, ವಿಕಸಿತ ಭಾರತ ಆಗಲ್ಲ. ದೇಶದ ಮನಸ್ಸಿನ ಜನರ ಮನಸ್ಸು ವಿಕಸಿತ ಆಗ್ಬೇಕು, ಮೆಂಟ್ಯಾಲಿಟಿ ವಿಕಸಿತ ಆಗ್ಬೇಕು. ಮೈಂಡ್ದಾಗ ಏನಿರ್ತದೆ ನಮಗೆ, ನಾವು ಏನಾರ ಮಾಡ್ಬೇಕಂತ ಇರ್ತದೆ, ಅದರ ಮೈಂಡ್ ಸೆಟ್ ಇರ್ತದೆ. ನನಗಾಗಲ್ಲ ಬಿಡು ಅಂತ ಈಗ ಡಿಸ್ಕಷನ್ ಆಗ್ತದ. ಹಂಗೆ ನೋ ಮೈಂಡ್ ಸೆಟ್ ಯು ಶುಡ್ ಚೇಂಜ್ ಇಟ್. ಈ ಮೈಂಡ್ ಸೆಟ್ನಿಂದ ಹೊರಗೆ ಬಂದು ದರ್ ಇಸ್ ಲಾಟ್ ಆಫ್ ಅಪಾರ್ಚುನಿಟಿ. ಇದ್ರೊಳಗೆ ನಮ್ಮ ಸಾಮರ್ಥ್ಯವನ್ನು ಈಗ ನಾವು ಬಿಗ್ಗೆಸ್ಟ್ ಚಾಲೆಂಜ್ ಏನಂತಂದ್ರೆ, ಏನು ದೊಡ್ಡ ಪ್ರಮಾಣದಲ್ಲಿ ಈಗ ನಾವು ರೋಡ್ಗಳನ್ನು ಮಾಡ್ಬೇಕಂತ ಮಾಡೀವಿ. ಮೆಡಿಕಲ್ ಕಾಲೇಜ್ 75,000 ಸೀಟ್ ಜಾಸ್ತಿ ಮಾಡ್ತಾ ಇದ್ದೀವಿ ನಾವೀಗ. ಅಷ್ಟು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಬೇಕಾ? ನಿಮ್ಮ IITಗೆ 2,000 ಕೋಟಿ ಕೊಟ್ಟಿವಿ ನಾವೀಗ. ಹುಬ್ಬಳ್ಳಿ ಧಾರವಾಡದಾಗಿಂದ 2,000 ಕೋಟಿ ಕಟ್ಟಬೇಕಂತಂದ್ರೆ ನೀವೇ ಯಾರೇ ತಯಾರಾದ್ರೆ ನೀವೇ ಇಂಜಿನಿಯರ್ ಆಗ್ತೀರಿ, ನೀವೇ ಕಾಂಟ್ರಾಕ್ಟ್ ಆಗ್ತೀರಿ. ಥಿಂಕ್ ಆಫ್ ಬಿಗ್.
ಯಾರು ಈಗ ಬೇರೆ ಬೇರೆದವ್ರ ಹೆಸರು ಹೇಳಿದ ಕೂಡಲೇ ಅದಾನಿ ಅಂಬಾನಿ ಅಂದ ಕೂಡಲೇ ಕೆಲವರು ಏನೇನೋ ಭಾಷಣ ಮಾಡ್ತಾರ. ಅವ್ರು ಯಾರು ಸಹಿತ ಈ ಮುಖೇಶ್ ಅಂಬಾನಿಗೆ ಧೀರುಭಾಯಿ ಅಂಬಾನಿ ಇದ್ದಿರ್ಬೇಕು, ಆದ್ರೆ ಧೀರುಭಾಯಿ ಅಂಬಾನಿಗೆ ಯಾರಿದ್ರ? ಈಗ ಫಸ್ಟ್ ಜನರೇಷನ್ದಾಗ ಅದಾನಿಗೆ ಯಾರಿದ್ರ? ಹಂಗ ಯು ಟ್ರೈ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ಭಾಳ ಅವಕಾಶ ಇದೆ, ದೇರ್ ಆರ್ ಲಾಟ್ ಆಫ್ ಸ್ಕೋಪ್. ನಮ್ಮಲ್ಲೇ ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ದೀಗ ಬಿಜಾಪುರ ಹುಬ್ಳಿ ರಸ್ತೆ 4 ಲೇನಿಂಗಕ್ಕೆ ಪ್ರಪೋಸಲ್ ನಾವು ಕೊಟ್ಟಿದ್ದೀವಿ. ಅದು ಆಲ್ಮೋಸ್ಟ್ ಪಾಸಿಟಿವ್ಲಿ ಕನ್ಸಿಡರೇಷನ್ದಾಗದ. ಮಾಡ್ಬೇಕಂತಂದ್ರೆ ಬೇರೆದವರು ಬರ್ತಾರೆ, ಹೈದರಾಬಾದ್ ಅಲ್ಲಿಂದ ಇಲ್ಲಿಂದ ಆಗ್ತಾರೆ. ನಮ್ಮಲ್ಲಿ ಯಾಕೆ ಒಂದು ಕಂಪನಿ ತಯಾರಾಗೋದಿಲ್ಲ? 4 ಮಂದಿ ಕೂಡಿ ಒಂದು ಕನ್ಸೋರ್ಷಿಯಂ ಮಾಡಿ ಒಂದು ಕಂಪನಿ ತಯಾರು ಮಾಡಿ ಅಟ್ಲೀಸ್ಟ್ 50 ಕೋಟಿ 100 ಕೋಟಿ 200 ಕೋಟಿ ರೂಪಾಯಿದ್ದು 300 ಕೋಟಿ ರೂಪಾಯಿದ್ದು ಶುರು ಮಾಡ್ರಿ. ನೀವ ತಯಾರಾಗ್ರಿ. ನೀವು ಮಂದಿ ಅವ ಯಾರೋ ಬಂದು ಮಾಡ್ಬೇಕ್ರಿ ಅಂತಂದು ಆಗೋದಿಲ್ಲ. ನೀವು ರಿಸ್ಕ್ ತಗೋಬೇಕು, ನೀವು ತಯಾರಾಗಬೇಕು. ದರ್ ಇಸ್ ಎ ಹ್ಯೂಜ್ ಸ್ಕೋಪ್ ಫಾರ್ ಸಿವಿಲ್ ಇಂಜಿನಿಯರ್ಸ್. ಐ ಡೋಂಟ್ ಅಗ್ರಿ ಯಾರು ಏನೂ ಸಿಗಲಾರ್ದಕ್ಕೆ ಖಾಲಿ ಇದ್ದಾನ ಬಿಡು ಹೋಲ್ ಸಿವಿಲ್ ಇಂಜಿನಿಯರ್ ಅಂತ ಹಂಗಿಲ್ಲ. ಇಟ್ ಇಸ್ ನಾಟ್ ಲೈಕ್ ದಟ್. ಐ ಡೋಂಟ್ ಅಗ್ರಿ ವಿತ್ ಅರವಿಂದ್ ಗಲಗಲಿ ಅವರು. ಇಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ಐ ರೆಸ್ಪೆಕ್ಟ್ ಹಿಮ್ ಲಾಟ್ ಬಿಕಾಸ್ ಆಫ್ ಹಿಸ್ ಟೆಕ್ನಿಕಲ್ ನಾಲೆಜ್. ಆದರೆ ಐ ಡೋಂಟ್ ಅಗ್ರಿ ವಿತ್ ಯುವರ್ ಆರ್ಗ್ಯುಮೆಂಟ್. ಬಿ ಕರೇಜಿಯಸ್. ಅಲ್ರಿ ನಾವೆಲ್ಲ ಎಲ್ಲಿದ್ದೀವಿ ರೀ? ನಮಗೆಲ್ಲ ನಮ್ಮ ಮನೆಯಿಂದ ಇನ್ನೇನು ಹೊರಗೆ ಹಾಕೋದೊಂದು ಬಾಕಿ ಉಳಿದಿತ್ತು. ನಮ್ಮ ಮನ್ಯಾಗೆಲ್ಲ ಇವು ಹಾಳಾಗೋದಂದು ಬಿಟ್ಟಿದ್ದಾರೆ. ನಾವು ಬಿಸ್ನೆಸ್ ಚಲೋ ಮಾಡಿದ್ವಿ, ಪಾಲಿಟಿಕ್ಸ್ಗೂ ಬಂದ್ವಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ಬಿ ಬೋಲ್ಡ್. ಸ್ಕೈ ದಿ ಲಿಮಿಟ್. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ಶೇರ್ ಮಾಡಿ. ಎಂಪ್ಲಾಯ್ ಮಾಡ್ತಾನೆ, ಅವ್ನು ತನ್ನ ಹೆಸರಿನ ಕಾಂಟ್ರಾಕ್ಟ್ ತಗೊಂಡು ಅವ್ನು ಗೊತ್ತಿಲ್ಲದ ಎಲ್ಲಾನು ವಿಷಯಗಳು ಇವ್ರ ಕಡೆಯಿಂದ ಮಾಡಿಸ್ತಾನೆ. ಈ ದೊಡ್ಡ ದೊಡ್ಡ ಸ್ಟ್ರಕ್ಚರ್ ಇಂಜಿನಿಯರ್ ಅವ್ರ ಕೈಯಾಗಿ ದುಡಿತಾರೆ. ಆ ಸ್ಥಿತಿ ಇಲ್ಲೂ ಬರುವಂತಹದ್ದು ಪ್ರಯತ್ನಗಳು ನಡೆದದ್ದರಿಂದ ನಾವು ಸ್ಪಷ್ಟವಾಗಿ ಮಾಡೋದಾಗಿದ್ರೆ ಕರ್ನಾಟಕ ವೆರಿ ಗುಡ್ ಫಾರ್ ವಿಶ್ವೇಶ್ವರಯ್ಯ ನೇಮ್. ವಿ ಶುಡ್ ಡೂ ಸಿವಿಲ್ ಇಂಜಿನಿಯರ್ಸ್ ಇನ್ಕ್ಲೂಡಿಂಗ್ ಆರ್ಕಿಟೆಕ್ಟ್. ಸಿವಿಲ್ ಇಂಜಿನಿಯರ್ ಪ್ಲಸ್ ಆರ್ಕಿಟೆಕ್ಟ್. ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ಏನು ಮಾರ್ಕ್ಸ್ ಅದ ಕೊಡ್ರಿ, ಅದು ಏನು ದೊಡ್ಡ ಡ್ರಾಯಿಂಗ್ ಬರುವುದು. ಈಗ ಆರ್ಟ್ ಅನ್ನೋದು ನಮ್ಮಲ್ಲಿ ಇದ್ದೇ ಇದೆ. ಅದನ್ನ ನಾವು ಮಾರ್ಕ್ ಇಷ್ಟಿಲ್ಲ ಅಂದ್ಕೊಂಡು ನಾವು ಹೆಂಗೋ ಮಾಡಿ ಅದು ಒಂದು ಸಬ್ಜೆಕ್ಟ್ ಪಾಸ್ ಆದೀವಿ. ಆರ್ಕಿಟೆಕ್ಟ್ ನಾವು ಕಲ್ತೀವಲ್ಲ, ಆದ್ರೆ ಅದಕ್ಕೆ ರಿಕಗ್ನಿಷನ್ ಇಲ್ಲ. ಅದಕ್ಕೊಂದು ಸೆಪರೇಟ್ ವಿಂಗ್ ಮಾಡಿದ್ರು. ಹೇಳ್ತೀನಿ ಸರ್. ನೋಟಿಫಿಕೇಶನ್ ಮಾಡಿದ್ದಾರೆ ಗೆಜೆಟ್ನಲ್ಲಿ, ಅದು ಆಗಿ ಬರಬೇಕು. ಇನ್ನೇನು ಈ ಬರೋ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ಅವರು ಆ ಪ್ರೊಸೆಸ್ಸನ್ನು ಸ್ಪೇಸ್ ಅಲಾಟ್ ಮಾಡೋದಾಗ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಾಗ್ಲಿ ಮಾಡ್ತಾರೆ. ಸದ್ಯದಲ್ಲಿ ಒಂದು ವಾರದ ಒಳಗಡೆಗೆ ನಾವು ಕೂಡ ಎಲ್ಲ ಕೌನ್ಸಿಲ್ ಮೆಂಬರ್ಸ್, ಈಗ ಇಲ್ಲಿ ಗುಲ್ಬರ್ಗಾದಿಂದ ನಾಮಿನೇಟ್ ಆದವ್ರು ಬಂದಿದ್ದಾರೆ, ಬೀದರ್ನವ್ರು ಬಂದಿದ್ದಾರೆ, ಆಮೇಲೆ 20 ಶಿವಮೊಗ್ಗದಿಂದ ಬಂದಿದ್ವಿ. ನಾನು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂದರೆ ಪ್ಲಾನಿಂಗ್ ವೈಸು ಅಪ್ರೂವಲ್ ತೊಗೊಬೇಕಾರೆ ಎಲ್ಲದರಲ್ಲೂ ಕ್ಯಾಟಗರಿ ಮಾಡಿಟ್ಟಿದ್ದಾರೆ. ಗ್ರ್ಯಾಜುಯೇಟ್ಸು 500 ಸ್ಕ್ವೇರ್ ಮೀಟರ್ ರೂಮ್ ಮಾಡಬೇಕು. ಆರ್ಕಿಟೆಕ್ಟ್ಸ್ ಅಬೌವ್ 500 ಮಾಡಬೇಕು. ಏನು ಸರ್ಗಳೆಲ್ಲ ತುಂಬ ಹೋರಾಟ ಮಾಡ್ತಿದ್ದಾರೆ. ಗ್ರ್ಯಾಜುಯೇಟ್ಸ್ಗೂ ಅನ್ಲಿಮಿಟೆಡ್ ಬರಬೇಕು. ಅವರು ಆರ್ಕಿಟೆಕ್ಟ್ ಇವಾಗ ಬಂದಿರೋದಷ್ಟೇ. ನಾವೆಲ್ಲ ಡಿಪ್ಲೊಮಾ ಓದ್ಬೇಕಾರೆ ಸ್ಟ್ರಕ್ಚರಲ್ಲೂ ಮಾಡಿದ್ದೀವಿ, ಎಲಿವೇಶನ್ಸ್ ಮಾಡ್ತಿದ್ವಿ. ಈಗ ಆರ್ಕಿಟೆಕ್ಟ್ಸ್ ಎಲಿವೇಶನ್ಸ್ ಅಷ್ಟೇ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಅವರು ಕ್ರಿಯೇಟ್ ಮಾಡಿದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇಂಪ್ಲಿಮೆಂಟ್ ಮಾಡಿದ್ದನ್ನು ಡಿಪ್ಲೊಮಾ ಓನರ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಡಿಪ್ಲೊಮಾ ಇಂಜಿನಿಯರ್ಸ್ದು ರೋಲು ತುಂಬ ಇದೆ ಸೈಟಲ್ಲಿ. ಈಗ ಸರ್ ನಮ್ಮ ಸೀನಿಯರ್ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಅವ್ರ ಅಂಡಲ್ಲೇ ನಾವು ಮಾಡ್ಬೇಕಾದ್ರೆ ನಾವು ಎಕ್ಸ್ಪೀರಿಯನ್ಸ್ ಆದಮೇಲೆ ನಮಗೂ ಒಂದು ಕ್ಯಾಟಗರಿ ಬರಬೇಕು, ನಮಗೂ ಒಂದು ಇರಬೇಕು. ಈಗ ಡಿಪಾರ್ಟ್ಮೆಂಟ್ ವೈಸ್ ಹೋದರೆ ಡಿಪ್ಲೊಮಾ ಆಗಿರೋರು ಚೀಫ್ ಇಂಜಿನಿಯರ್ ಆಗಿರೋದು ಉಂಟು. ಈಗ ನಮ್ಮ NBCಯಲ್ಲಿ 200 ಸ್ಕ್ವೇರ್ ಮೀಟರ್ವರೆಗೂ ಅಷ್ಟೇ ನಮಗೆ ಲಿಮಿಟೇಷನ್ ಕೊಟ್ಟಿದ್ದಾರೆ. ಇದು ತುಂಬ ಅನ್ಯಾಯ ಆಗಿದೆ. ಅದು ನಮ್ಮ ಶಿವಮೊಗ್ಗದಲ್ಲಿ ಸ್ಪೆಷಲಿ ಯಾರೋ ಮಾಡಿದ ತಪ್ಪಿಗೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ 100 ಸ್ಕ್ವೇರ್ ಮೀಟರ್ ಮಾಡಿಟ್ಟಿದ್ದಾರೆ.
ಯಾರೋ ಮಾಡಿರೋ ತಪ್ಪು. ನಾವು ಒಂದ್ಸರಿ ಬೆಂಗಳೂರಲ್ಲಿ ಶಶಿಕುಮಾರ್ ಅಂತಂದೇಳಿ ಮೀಟ್ ಮಾಡಿದ್ವಿ. ಅದು MBBL ತಪ್ಪಿದೆ, ನಿದ್ದೆ ಮಾಡ್ಕೊಂತ MBBL ಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ರಾಂಗ್ ಇದೆ. MBBL ಎಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಎಲ್ಲ ಸಿಟಿಯಲ್ಲೂ MBBL ಅನ್ನ ಮುಚ್ಚಿಟ್ಕೊಂಡು ಬೇರೆ ದಾವಣಗೆರೆಯಲ್ಲಿ MBBL ಅಲ್ಲ, ಎಲ್ಲರೂ ಡಿಪ್ಲೊಮಾ ಹೋಲ್ಡರ್ಸ್ ಅನ್ಲಿಮಿಟೆಡ್ ಪ್ಲಾನ್ ಮಾಡ್ತಾರೆ, ಗ್ರಾಜ್ಯುಯೇಟ್ಸ್ ಅನ್ಲಿಮಿಟೆಡ್ ಮಾಡ್ತಾರೆ. ಅಲ್ಲೇ ಲಿಮಿಟೇಷನ್ಸ್ ಇಲ್ಲ. ಕೆಲವು ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಅದು ಇದಾಗಿದೆ. ಇದನ್ನ ಸರ್ಗಳು ತಾವು ನಾವೇನೀಗ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆಕ್ಟ್ ಅಂತ ಏನು ಮಾಡಿದ್ದೀವಿ, ಅದರಲ್ಲಿ ನಾವು ಸೂಪರ್ವೈಸರ್ ಅನ್ನುವಂಥ ಪದನೇ ಬಳಸಿಲ್ಲ, ಎಲ್ಲರೂ ಇಂಜಿನಿಯರ್ಸ್. ಹಾಗಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಏನು ಸರಿಪಡಿಸಿ ಮಾಡಿದ್ದೀವಿ, ಅದರಿಂದ ನಮ್ಮ ರಾಜ್ಯದಲ್ಲಿರುವಂಥ ಡಿಗ್ರಿ ಇರಲಿ, ಡಿಪ್ಲೊಮಾ ಇರಲಿ, MTech ಇರಲಿ, PhD ಇರಲಿ, ಯಾವುದೇ ಥರದ ವ್ಯತ್ಯಾಸಗಳಿಲ್ಲ. ಹಾಗಾಗಿ ರೆಸ್ಟ್ ಬಿ ಅಶ್ಯೂರ್ಡ್. ಎರಡನೇ ಪಾಯಿಂಟ್ ತಮ್ಮದು ರಾಷ್ಟ್ರ ಮಟ್ಟದಲ್ಲಿ ಏನಿದೆಯಲ್ಲ, ಗೈಡ್ಲೈನ್ಸ್ ಆರ್ ಬೀಯಿಂಗ್ ಗವರ್ನ್ಡ್ ಬೈ ನ್ಯಾಷನಲ್ ಬಿಲ್ಡಿಂಗ್ ಕೋಡ್. ಅಲ್ಲಿ ಏನು ತಾವು ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸ್ಲಿಕ್ಕೆ ತಮ್ಮಿಂದ ಏನಾದ್ರು ಕೊಟ್ಟರೆ, ನಾವು ಡೆಲ್ಲಿನಲ್ಲಿ ಹೋದಾಗ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಕೂಡ ಸೆಳೆದಿದ್ದೀವಿ. ಇನ್ನೊಂದು ನಾವು ಒಂದು ಡೆಲಿಗೇಷನ್ ತರ ಈಗ ನೆಕ್ಸ್ಟ್ 2-3 ಆಕ್ಟಿವಿಟೀಸ್ ಇದೆ, ಆ ಹೋದಾಗ ತಮ್ಮ ಏನು ಈ ಅನಿಸಿಕೆಗಳಿದೆ ಮತ್ತು ಫೀಲಿಂಗ್ಸ್ ಇದೆ ಅದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ನಲ್ಲಿ ಏನು ಬದಲಾವಣೆ ತರಬೇಕನ್ನೋ ಪ್ರಯತ್ನ, ನಮ್ಮ ಸಹಕಾರ ನಾವು ಇರ್ತೀವಿ. ಒಂದು ID ಕಾರ್ಡ್ ಡೌನ್ಲೋಡ್ ಮಾಡಿ ಕ್ಲೌಡಲ್ಲಿ ಹಾಕ್ಲಿಕ್ಕೆ ಸರ್, ರಿಜಿಸ್ಟ್ರೇಷನ್ ಆದ್ಮೇಲೆ ಅದನ್ನ ಕೌನ್ಸಿಲ್ ರಿಜಿಸ್ಟ್ರೇಷನ್ ಆದ್ಮೇಲೆ ಸರ್ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಸರ್, ಇವರು ಪ್ರೊಫೆಷನಲ್ ಇಂಜಿನಿಯರ್ ಅಂತೇಳಿ. ಆಕ್ಟ್ ನಮ್ಮ ಅಸೆಂಬ್ಲಿನಲ್ಲಿ ಬಿಲ್ ಅಂತ ಪ್ರೆಸೆಂಟ್ ಆಗಿ ಆಕ್ಟ್ ಆಗಿದೆ. ಆಕ್ಟ್ ಆದ್ಮೇಲೆ ಗೆಜೆಟ್ ನೋಟಿಫೈ ಆದ್ಮೇಲೆ ಆಕ್ಟ್ ಬಿಕಮ್ಸ್ ಅಪ್ಲಿಕೇಬಲ್. ಫಸ್ಟ್ ಸ್ಟೆಪ್ ವಿ ಆಲ್ರೆಡಿ ಕ್ರಾಸ್. ಸೆಕೆಂಡ್, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಬೇಕು. ಅದಕ್ಕೆ ಕೌನ್ಸಿಲ್ ಅಂತ ಒಂದು ಫಾರ್ಮ್ ಆಗಬೇಕು. ಅದು ಕೂಡ ಗವರ್ಮೆಂಟ್ ಜಿಒ ಆಗಿದೆ, ಗೆಜೆಟ್ಗೆ ಕಳಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಅದು ಗೆಜೆಟ್ ನೋಟಿಫೈ ಆಗುತ್ತೆ. ಏನು ಕರ್ನಾಟಕ ಪ್ರೊಫೆಷನಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ಸ್ ಆಕ್ಟ್ ಇದೆಯಲ್ಲ, ಈ ಸ್ಟೀರಿಂಗ್ ಕಾನ್ಸ್ಟೋರಿಯಂ ಅಲ್ಲೂ ಸಹ ನಮಗೆ ಡಿಪ್ಲೊಮೊ ವಿದ್ಯಾರ್ಥಿ ಇಂಜಿನಿಯರ್ಗಳಿಗೆ ನಮಗೂ ಪ್ರಾತಿನಿಧ್ಯತೆ ಕೊಡುವಂತೆ ಆಗಬೇಕು. ಕರ್ನಾಟಕದಲ್ಲಿ ಯಾರು ಹಿರಿಯ ಡಿಪ್ಲೊಮೊ ಇಂಜಿನಿಯರ್ಸ್ ಇದ್ದಾರೆ ಅವ್ರನ್ನ ನಿಮ್ಮ ಒಂದು ಕನ್ಸೋರ್ಷಿಯಂ ಅಲ್ಲಿ ತಗೋಬೇಕು ಅಂತ ಒಂದು. ಆಮೇಲೆ ಎರಡನೇದು, ನಮ್ಮ ಹಿತಾಸಕ್ತಿ ಏನಿದೆ ಕರ್ನಾಟಕದ ಡಿಪ್ಲೊಮೊ ಇಂಜಿನಿಯರ್ಸ್ ಹಿತಾಸಕ್ತಿನ ಮುಂದಿನ ದಿನಗಳಲ್ಲಿ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆಕ್ಟ್ ಅಲ್ಲಿ ನಮ್ಮ ಹಿತಾಸಕ್ತಿ ಕಾಪಾಡಬೇಕು ಅಂತ ಒಂದು. ಬಿಲ್ಡಿಂಗ್ ಕೋಡ್ ಅಲ್ಲಿ ಈಗ 200 ಇದೆ ನಮಗೆ ಈಗ. ಸರ್ ಅದೇ ನಮಗೆ 1000 ವರೆಗೂ ಕೊಟ್ರೆ ಒಳ್ಳೇದು. 3 ಪ್ರಶ್ನೆ ಕೇಳಿದರೆ, ಒಂದೇ ಪ್ರಶ್ನೆ ಡಿಪ್ಲೊಮಾದವರಿಗೆ ಈ ಕನ್ಸೋರ್ಸಿಯಂ ಅಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಂತ. ಸರ್ ಮುರಳೀಧರ್ ಸರ್ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಅವ್ರ ಮೆಂಬರ್ ಆಗೇನೆ ಇವಾಗ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಕನ್ಸೋರ್ಸಿಯಂ ನಲ್ಲಿ ಫೌಂಡರ್ ಮೆಂಬರು, ಆಮೇಲೆ ಅವ್ರ ಡಿಪ್ಲೊಮಾ ಹೋಲ್ಡರು, ಅವ್ರು ನಮ್ಮ ಕೌನ್ಸಿಲ್ ನಲ್ಲೂ ಇದ್ದಾರೆ. ಈಗ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಂಬಂಥದ್ದು. ಈಗ ಎಲ್ಲಾ ಏರಿಯಾಗಳು ಕವರ್ ಆಗಿವೆ. ನಾವು ಯಾರು ಹೋಗಿ ಕೇಳೋರಿಲ್ಲ, ಕೊಡದಂತೂ ದೂರ ಹೋಯ್ತು ಇದಕ್ಕೆ. ಸೊ ವೆದರ್ ಇಟ್ಸ್ ಹೈವೇ ಕಾಂಟ್ರಾಕ್ಟ್ಸ್ ರಿಲೇಟೆಡ್ ಎನಿಥಿಂಗ್, ಅವ್ರು ಹೇಳ್ದಂಗೆ ನಮ್ಮ ದೊಡ್ಡ ಕಾಂಟ್ರಾಕ್ಟರ್ಸ್ ಯಾರು 10 ಕೋಟಿ ಮ್ಯಾಗ ಇರ್ತಾರೆ, ಎಲ್ಲರೂ ಆಯ್ತಾರ ಅಂದ್ರ ಅವ್ರ ನಾರ್ತ್ ಇಂಡಿಯಾದವ್ರು ಇರ್ತಾರೆ. ಸೊ Gilgit sir will be able to tell you much better about it. Opportunities exist here. ಇದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಾ? ಸಾರಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಐ ಡೋಂಟ್ ಪ್ರಾಕ್ಟೀಸ್ ರೆಸಿಡೆನ್ಷಿಯಲ್ಸ್. ನಾನು ಕನ್ಸಲ್ಟೆಂಟೇ, ಬಟ್ ವಿ ಪ್ರೊಡಾಮಿನೆಂಟ್ಲಿ ಪ್ರಾಕ್ಟೀಸ್ ಇನ್ ದ ಗೌರ್ಮೆಂಟ್. ಸೊ ಹಿಂಗೆ ನನಗೆ ಗೊತ್ತಿಲ್ಲ. ಒನ್ಲಿ ಐ ಹ್ಯಾವ್ 1 or 2 ಫ್ರೆಂಡ್ಸ್ ಹಿಯರ್. ನಮ್ಮ ಜಬ್ಬರ್ ತಹಸೀಲ್ದಾರ್ ಇದ್ದಾರೆ, ಮೆನಿ ಫ್ರೆಂಡ್ಸ್. ಯು ಆರ್ ಟ್ರೈ ಟು ಸ್ಟ್ರಗಲ್ ವಿತಿನ್ ದಿ ರೆಸಿಡೆನ್ಷಿಯಲ್ ಆಪರ್ಚುನಿಟೀಸ್ ದಟ್ ಆರ್ ಹಿಯರ್. ಮೇಜರ್ ವರ್ಕ್ಸ್ ಆರ್ ಅಗೇನ್ ಬೀಯಿಂಗ್ ಡನ್ ಬೈ ಸಮನ್ ಎಲ್ಸ್ ಆರ್ ಔಟ್ಸೈಡ್. ಅವರು ಕೂಡ ಕೌನ್ಸಿಲ್ ಮೆಂಬರ್ ಆಗಿ ನಾಮಿನೇಟ್ ಆಗಿದ್ದಾರೆ. ಅವರು ಈಗ ಸದ್ಯಕ್ಕೆ ರಿಜಿಸ್ಟರ್ ಅನ್ನ ಅವ್ರನ್ನ ನೇಮಕ ಮಾಡೋವರೆಗೆ ಅವರು ರಿಜಿಸ್ಟರ್ ಅಂತ ಅನ್ನುವಂತ ಒಂದು ಇದನ್ನ ನಿರ್ವಹಿಸಲು ಗವರ್ಮೆಂಟ್ ಆರ್ಡರ್ ಆಗಿದೆ. ಸರ್ಕಾರ ಮಾಡಿದೆ, ಅದೇ ಗವರ್ಮೆಂಟ್ ಅಂತಂದೆ ಸರ್ಕಾರ ನೇಮಿಸಿದೆ. ಅದೇ ಪ್ರಕಾರ ಸನತ್ ಕುಮಾರ್ ರಾಜಮನಿ ಅವರು ಇಲ್ಲಿ ಅವರೇ, ಅವ್ರು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅವರು ನಮ್ಮ ಕೌನ್ಸಿಲ್ನ ಸದಸ್ಯರಾಗಿಬಿಟ್ಟು ನೇಮಕ ಮಾಡಿದ್ದಾರೆ ಸರ್ಕಾರದಿಂದ. ಬೆಂಗಳೂರು ವಿಭಾಗದಿಂದ ನಾಮಿನೇಟ್ ಆಗಿದ್ದಾರೆ. ಆಮೇಲೆ ಮುರಳೀಧರ್ ಅವರು ಕಲಬುರಗಿಯಿಂದ ನಾಮಿನೇಟ್ ಆಗಿದ್ದಾರೆ. ಅವರು ಆಲ್ರೆಡಿ ನಾನು ಹೇಳಿದ್ದೇನೆ ಅವ್ರ ಬಗ್ಗೆ. ಅವರು ಸುಮಾರು ಹಾರ್ಡ್ ವರ್ಕಿಂಗ್, ಗುಲ್ಬರ್ಗಾ ಏರಿಯಾದಲ್ಲೆಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಕನ್ಸೋರ್ಸಿಯಂ ಬಗ್ಗೆ ಆಗಲಿ, ಬೇರೆ ಈ ಆಕ್ಟಿವಿಟೀಸ್ಗೆ ಆಕ್ಟ್ ಬಗ್ಗೆ. ಕೂತ್ಕೊಳ್ಳಿ ಸರ್.
ಅದಾದ್ಮೇಲೆ ಹಾವ್ಸೆಟ್ಟಿ ಅವರು ಬೀದರ್ದಿಂದ ನಾಮಿನೇಟ್ ಆಗಿದ್ದಾರೆ ಗುಲ್ಬರ್ಗ ಡಿವಿಷನ್. ಅದೇ ತರ ದಯವಿಟ್ಟು ಕೂತ್ಕೊಳ್ಳಿ. ಅದೇ ತರ ಬೇರೆ ಬೇರೆ ಇದ್ರ ಡಿವಿಷನ್ಗಳ ಕಡೆಯಿಂದ ಆಕ್ಟ್ ನಲ್ಲಿ ಏನಿದೆ ಅಂತಂದ್ರೆ ಬೆಂಗಳೂರಿಂದ 4, ಆಮೇಲೆ ಗುಲ್ಬರ್ಗದಿಂದ ಡಿವಿಷನ್ ಇಂದ 2, ಬೆಲ್ಗಾಂ ಡಿವಿಷನ್ ಇಂದ 2, ಅದಾದ್ಮೇಲೆ ಮೈಸೂರಿಂದ 2, ಈ ತರದ ಒಂದು ಪ್ರೈವೇಟ್ ಪ್ರೊಫೆಷನಲ್ ಇಂಜಿನಿಯರ್ಸ್ ಇಂದ ನಾಮಿನೇಟ್ ಆಗಬೇಕಾಗಿತ್ತು. ಅದ್ರ ಪ್ರಕಾರ ನಾವು ನಮ್ಮಲ್ಲಿ ಕನ್ಸೋರ್ಸಿಯಂ ಇಂದ ಅವರು ಡೀಟೇಲ್ಸ್ ಕೇಳಿದ್ರು, ಏನಂತ ಅಂತಂದ್ರೆ ಯಾರ್ಯಾರು ಮೆಂಬರ್ ಮಾಡ್ಬೇಕಂತ. ಅವಾಗ ನಾವೇನ್ ಮಾಡಿದ್ವಿ, ಅಸೋಸಿಯೇಷನ್ ಹೆಸರುಗಳು ನಮ್ಮಲ್ಲಿ ಏನ್ ರಿಜಿಸ್ಟ್ರೇಷನ್ ಆಗಿದಾವೆ ಅವನ್ನೆಲ್ಲ ಹೆಸರು ಕೊಟ್ವಿ. ಆಮೇಲೆ ಮೊದಲು ನಾವು ಇದನ್ನ ಸಬ್ಮಿಟ್ ಮಾಡಿದ್ವಿ, ಯಾವುದು ಈ ಇಂಟರಾಕ್ಟಿವ್ ಸೆಷನ್ಸ್ ಮಾಡಿದಂತ ರಿಜಿಸ್ಟ್ರೇಷನ್ ಇತ್ತು, ಎಲ್ಲ ಡೀಟೇಲ್ಸ್ ಅದರಲ್ಲಿ ಅವ್ರು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾವು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಪ್ರಶಾಂತ್ ಲೋಕಾಪುರ ಅವರಿಗೆ In fact, ನಮ್ಮ firm Sosik Plywood and Ceramics in 3 decades ನಡೆದಿವಿ, and fortunately whether it's diploma holders or engineers or architects, ನಾವು 3 ಸೆಕ್ಟರ್ಗೆ ಕೇಟರ್ ಮಾಡ್ತಾ ಇದ್ದೀವಿ. Still, ಜನಾಲ್ ಸರ್ ಅವರು ಹೇಳಿದ್ರು कि 3 things for any common man is important: रोटी, कपड़ा और मकान. रोटी फिर भी अरेंज हो जाता है, कपड़ा मैनेज हो जाता है, बट मकान is one thing. जनतन जीवन the entire saving save ಮಾಡ್ತಾರೆ to build that one dream house. For some it is 10 years, for some it is 20 years, for some it is a lifetime. And the first person he approaches for that is an engineer, not an architect, not anybody else. And you are the people who make them realize that their dream home, which they owe for the entire lifetime. So thank you, and that's the reason. In fact, there are 2 reasons for me to associate for this event. That is one reason because I genuinely believe that, and the second reason was my elder brother Amrut here, who said ki this event ide. I didn't even ask what it is. I got to know later. Yeah, sorry. Yes. So for that, but honestly, still appreciate the work you guys do. आप लोग अपने आप को भले छोटा बोलो या बड़ा बोलो, but you are one of the most important people in the lives of any common man here. So thank you for the good work you done. ಬಿಸಿನೆಸ್ ಆಕ್ಟ್ ಮಾಡ್ಬೇಕಂತ ಈ ವ್ಯವಸ್ಥೆನ ಶುರು ಮಾಡಿದ್ವಿ. ಫಸ್ಟ್ ಕೆಲಸ ನಾವು ಮಾಡ್ಬೇಕಾಗಿರೋದು ಎಲ್ಲರೂ ಒಗ್ಗಟ್ಸಕ್ಕೆ ಒಂದು ಜಾಥಾ ಮಾಡಿದ್ವಿ. ಎಲ್ಲ ಲೋಕಲ್ ಅಸೋಸಿಯೇಷನ್ಗಳಿಗೆ ಹೋಗಿ ಕರ್ನಾಟಕ ಈ ಆಕ್ಟ್ ಅಂದ್ರೆ ಏನು, ಇದರಿಂದ ನಮ್ಗೆ ಆಗೋ ಹೆಲ್ಪ್ ಪಾಸಿಟಿವ್ ಇಂಪ್ಯಾಕ್ಟ್ ಏನು ಅದನ್ನ ಹೇಳ್ಕೊಟ್ವಿ. ಅವಾಗಲೇ ನಾವು ಜನರನ್ನ ಎಲ್ಲ ಅಸೋಸಿಯೇಷನ್ ಪ್ಲಸ್ ಸಿವಿಲ್ ಇಂಜಿನಿಯರ್ಸ್ನ ಒಗ್ಗಟ್ಟುಕೋಕೆ ಈ ಕನ್ಸೋರ್ಟಿಯಂ ಫಾರ್ಮ್ ಮಾಡಿದ್ದೀವಿ. ಈ ಕನ್ಸೋರ್ಟಿಯಂ ಅಲ್ಲಿ ಎಲ್ಲ ಲೋಕಲ್ ಅಸೋಸಿಯೇಷನ್ಸು, ಎಲ್ಲ ಇನ್ಸ್ಟಿಟ್ಯೂಷನ್ಸು ಪ್ಲಸ್ ಡೋನರ್ ಮೆಂಬರ್ಸ್ ಆರ್ ದ ಮೆಂಬರ್ಸ್ ಆಫ್ ದಿಸ್ ಕನ್ಸೋರ್ಟಿಯಂ. ಇದು ಕರ್ನಾಟಕನ ರಿಪ್ರೆಸೆಂಟ್ ಮಾಡುತ್ತೆ. ಈ ಕನ್ಸೋರ್ಟಿಯಂ ನಾವು ರಿಜಿಸ್ಟರ್ ಮಾಡಿದ್ವಿ ಸೊಸೈಟಿ ಆಕ್ಟ್ ಅಲ್ಲಿ. ಇದರಿಂದ ನಮಗೆ ಗೌರ್ಮೆಂಟ್ ಒಂದು ರೆಕಗ್ನಿಷನ್ ಸಿಕ್ತು. ಕನ್ಸೋರ್ಟಿಯಂ ಇಂದ ನಾವು ರಿಪ್ರೆಸೆಂಟೇಷನ್ ತಗೊಂಡು ಹೋದಾಗ ಅವ್ರು ನಾವು ಹೇಳಿದ್ನ ಗಮನ ಇಟ್ಟು ಕೇಳಿದ್ರು, ನಮ್ಮ ಡಿಮಾಂಡ್ನ ಫುಲ್ಫಿಲ್ ಕೂಡ ಮಾಡಿದ್ರು. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನ್ಯಾಷನಲ್ ಇಶ್ಯೂಗಳಿಗೂ ಕೂಡ ಅಡ್ರೆಸ್ ಮಾಡೋಕೆ ನಮಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಸೊ ಆ ಕಾರಣಕ್ಕೆ ಸುಮಾರು ಅಸೋಸಿಯೇಷನ್ಗಳು ಪ್ಲಸ್ ಇನ್ಸ್ಟಿಟ್ಯೂಷನ್ಗಳು ಮೆಂಬರ್ ಆಗಿದ್ದಾರೆ. ಬಟ್ ಹುಬ್ಳಿ ಧಾರವಾಡಲ್ಲಿ ಕೆಲವೊಂದು ಅಸೋಸಿಯೇಷನ್ ಇನ್ನೂ ಮೆಂಬರ್ ಆಗಿಲ್ಲ. ಐ ರಿಕ್ವೆಸ್ಟ್ ದೆಮ್ ಟು ಪ್ಲೀಸ್ ಬಿಕಮ್ ಅ ಮೆಂಬರ್ ಆಫ್ ದಿಸ್ ಕನ್ಸೋರ್ಟಿಯಂ, because that will give us strength, unity and strength that will help us to now ನಮ್ದು ಮುಂದಿನ ಗೋಲ್ ಇರೋದು ಈ ಕೌನ್ಸಿಲ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋಕೆ ನಾವು ಇವ್ರಿಗೆ ಬೇಕಾದ ಸಪೋರ್ಟ್ ಕೊಡಬೇಕಾಗುತ್ತೆ. ಎಲ್ಲ ಅಸೋಸಿಯೇಷನ್ಗಳು ನಮ್ಮ ಜೊತೆ ಇದ್ರೆ ಒಂದು ಆಣೆ ಬಲ ಬರುತ್ತೆ. ಆ ಆಣೆ ಬಲ ನೀವು ಕೊಡಬೇಕು. ದಯವಿಟ್ಟು ಇಲ್ಲಿ ಲೋಕಲ್ ಆಫೀಸ್ ಬೇರೆಸ್ ಯಾರಿದ್ರ, ರಿಕ್ವೆಸ್ಟ್ ಒನ್ಸ್ ಅಗೇನ್ ಟು ಬಿಕಮ್ ಅ ಮೆಂಬರ್ ಆಫ್ ದ ಕನ್ಸೋರ್ಟಿಯಂ. And let's unitedly fight for our rights, respect, and build a true, strong nation. Our contribution is tremendous. As a lot of you members told that we are the builders of the nation,
and let's bring that pride in us. And also I request everybody, as Prahlad Joshi sir said, think big. Let's not fight among for the petty issues, whatever we are suffering. Let's think big, grow big, and the moment we become a big, lot of things will change in our life. So I request everybody to support this consortium and immediately become a member of this consortium, and help us to implement the Karnataka Act, Karnataka Professional Civil Engineers Act in Karnataka effectively, and also address the national issues and make civil engineers proud in the nation building process. Thank you. Respected KPCA council members on the dais, fellow engineers, distinguished guests, ladies and gentlemen. It's my proud privilege to deliver the vote of thanks on this momentous occasion. First and foremost, I extend my heartfelt gratitude to Honorable Prahlad Joshi sir, our respected Union Minister, for gracing this function with his esteemed presence and for his support and commitment to empowering the engineering fraternity and strengthening the professional framework of engineering in India. It is deeply appreciated. His leadership gives us immense hope and confidence in a brighter and more structured future for the engineers across the nation. I also thank all the dignitaries and KPCA speakers, Speaker Chenal sir, Arvind Galali sir, who is our mentor sir, he is advisor to the Kabir sir, and Infrastructure Government of Karnataka. Sir, thank you for coming here for enlightening